ಕರ್ನಾಟಕದ ಮೊಟ್ಟ ಮೊದಲ ಮೀಸಲಾತಿ ಹೋರಾಟವನ್ನ ದಲಿತ ಸಮುದಾಯದವರು ಮಾಡಿದ್ರ, ಬ್ಯಾಕ್ವರ್ಡ್ ಕ್ಲಾಸ್ ಮಾಡಿದ್ರ, ಯಾರು ಮಾಡಿದ್ರು? ಕರ್ನಾಟಕದ ಮೊಟ್ಟ ಮೊದಲ ಮೀಸಲಾತಿ ಹೋರಾಟವನ್ನ ಬ್ರಾಹ್ಮಣರು ಮಾಡಿದ್ರು, ಮೈಸೂರು ಬ್ರಾಹ್ಮಣರು ಮಾಡಿದ್ರು. ಕಾಯಿಲೆ ನಮ್ಮಲ್ಲಿ ಒಂದಿದೆ. ಈ ಕಾಯಿಲೆ ಏನು ಅಂತಂದ್ರೆ, ಕೆಲವರ ಕೈಯಲ್ಲಿ ಆಸ್ತಿ ಇಲ್ಲ, ಕೆಲವರಿಗೆ ಶಿಕ್ಷಣ ಸಿಕ್ಕಿಲ್ಲ, ಹಲವಾರು ರೀತಿಯಾದಂತಹ ಸಾಮಾಜಿಕವಾದಂತ, ಆರ್ಥಿಕವಾದಂತ, ಶೈಕ್ಷಣಿಕವಾದಂತ ಅಸಮಾನತೆ ಇದೆ. ಅದು ಯಾವ ಪ್ರಮಾಣದಲ್ಲಿದೆ, ಯಾವ ಸ್ವರೂಪದಲ್ಲಿದೆ ಅನ್ನೋದ್ರ ಬಗ್ಗೆ ನಿಷ್ಪಕ್ಷಪಾತವಾದಂತ, ವೈಜ್ಞಾನಿಕವಾದಂತ ಒಂದು ಸಮೀಕ್ಷೆಯನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಏನ್ ತಪ್ಪಿದೆ? ಮತ್ತು 1931ರಿಂದ ಇಲ್ಲಿ ತನಕ ಯಾವ್ಯಾವ ಸಮುದಾಯ ಯಾವ ಪ್ರಮಾಣದಲ್ಲಿದ್ದಾರೆ ಅನ್ನೋದು ನಮ್ಗೆ ಸಿಕ್ಕಿಲ್ಲದೆ ಇರೋ ಕಾರಣಕ್ಕಾಗಿ ಒಂದು ಗಣತಿ ಮಾಡಿದ್ರೆ, ಈ ಗಣತಿಯನ್ನ ನೀವು ಮೇಲ್ಜಾತಿಗಳನ್ನ ತುಳಿಯುವ ಹುನ್ನಾರ ಅಂತ ಹೇಳ್ತಿರಲ್ಲ, ಇದು ಏನ್ ನ್ಯಾಯ ಇದೆ ಇದರೊಳಗಡೆ? ಈ ಪ್ರಶ್ನೆಯನ್ನ ನಾವು ರಾಜ್ಯದಲ್ಲಿ ಎಲ್ಲ ಸಮುದಾಯಗಳು ಕೂಡ ಇದನ್ನ ಕೇಳಬೇಕಿದೆ ಮತ್ತು ಕೇಳ್ಕೋಬೇಕಿದೆ. ಈ ಸಭಾಂಗಣದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರೀತಿಯ ಬಂಧುಗಳೇ, ಹಿರಿಯರೇ ಮತ್ತು ಸ್ನೇಹಿತರೆ, ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಆರಂಭ ಆದಂಥ ಮೈಸೂರು ವಿಶ್ವವಿದ್ಯಾಲಯದ ಈ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೀತಿದೆ ಅನ್ನೋಂಥ ಅರಿವಿನೊಂದಿಗೆ ಮತ್ತು ಸಂತೋಷದೊಂದಿಗೆ ನಾನು ನನ್ನ ಮಾತನ್ನು ಆರಂಭ ಮಾಡ್ತೀನಿ. ಶಾಹು ಮಹಾರಾಜರ ನಂತರದಲ್ಲಿ ಈ ದೇಶದಲ್ಲಿ ಹಿಂದುಳಿದ ಮತ್ತು ಶೋಷಿತ ಸಮುದಾಯಗಳಿಗೆ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿಯನ್ನು ಜಾರಿಗೆ ತಂದಂಥ, ಈ ದೇಶದ ಸಾಮಾಜಿಕ ನ್ಯಾಯದ ಪರವಾಗಿ ಕಾಳಜಿ ಇದ್ದಂಥ ಮತ್ತು ತಮ್ಮ ಸಂಸ್ಥಾನದ ಅಭಿವೃದ್ಧಿಗೆ ಅಡಿಗಲ್ಲುಗಳನ್ನು ಇಟ್ಟಂಥ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು. ಆದರೆ ಇಂಥ ಯೂನಿವರ್ಸಿಟಿಗಳು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಶುರುವಾಯಿತು, ಆ ವಿಶ್ವವಿದ್ಯಾಲಯಗಳಲ್ಲಿ ಜನ ಶಿಕ್ಷಣ ಪಡ್ಕೊಂಡು ವಿಜ್ಞಾನವನ್ನು, ಸಮಾಜ ವಿಜ್ಞಾನವನ್ನು, ರಾಜಕೀಯ ಶಾಸ್ತ್ರವನ್ನು ಕಲಿತು ಅದು ಅಭಿವೃದ್ಧಿ ಆಗಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಬುದ್ಧಿವಂತಿಕೆಯನ್ನು ಪಡ್ಕೊಳ್ಬೇಕಿತ್ತು. ಮತ್ತು ಮೈಸೂರು ವಿಶ್ವವಿದ್ಯಾಲಯ ಸಹ ಆ ರೀತಿಯಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ತಯಾರಿಸಿದೆ. ಅವರು ಈ ದೇಶದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಪಡ್ಕೊಂಡಿದ್ದಾರೆ. ಆದರೆ ವಿಶ್ವವಿದ್ಯಾಲಯಗಳು ಹೊರಗೆ ಕಳಿಸ್ತಕ್ಕಂಥ ಬುದ್ಧಿವಂತರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಸಮಾಜದ ಬಗೆಗಿನ ತಿಳುವಳಿಕೆ ಸರಿಯಾಗೇ ಇರುತ್ತೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಸಾವಿರಾರು ಕೋಟಿಗಳ ಸಾಮ್ರಾಜ್ಯವನ್ನು ಕಟ್ಟದಂಥ ಇನ್ಫೋಸಿಸ್ ಅನ್ನೋಂಥ ಒಂದು ಸಂಸ್ಥೆಯನ್ನು ಮುನ್ನಡೆಸಿದಂಥವರು, ಅವ್ರಿಗೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಯಾಕೆ ನಡೆಯುತ್ತೆ ಅಂತಲೇ ಗೊತ್ತಿಲ್ಲ. ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಮತ್ತು ನಮ್ಮ ಸಮಾಜದಲ್ಲಿ ಯಾವ ರೀತಿಯಾದಂಥ ಅರಿವನ್ನು ನಮ್ಮ ಶಿಕ್ಷಣ ಕೊಡ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆನೇ ಸಂದೇಹ ಬರುತ್ತೆ. ಹಾಗಾಗಿನೇ ಇನ್ಫೋಸಿಸ್ ಕಟ್ಟಿದಾಕ್ಷಣ, ದೊಡ್ಡ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ ತಕ್ಷಣ ಅವರೇನು ಬೃಹಸ್ಪತಿಗಳಾಗೋದಿಲ್ಲ ಅನ್ನೋಂಥ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಇಲ್ಲೇ ಬಹುಶಃ ಮೈಸೂರಿನಲ್ಲೇ ಅದೇ ಮಾತನ್ನು ಆಳಿದ್ರು. ನಾನು ಯಾಕೆ ಇದರಿಂದ ಶುರು ಮಾಡ್ತಾ ಇದ್ದೀನಿ ಅಂತಂದರೆ, ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ನಾನೊಂದು ಅದರ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ಮಾತಾಡಬೇಕು ಅಂತ ನನ್ನನ್ನು ಕೇಳಿದ್ದಾರೆ. ಆದರೆ ಆ ಚಾರಿತ್ರಿಕ ಹಿನ್ನೆಲೆಗೆ ಹೋಗ್ಲಿಕ್ಕೆ ಮುಂಚೆ ನಾವು ವಿಶ್ವವಿದ್ಯಾಲಯದಲ್ಲಿ ಮಾತಾಡ್ತಾ ಇದ್ರು ಕೂಡ ಕೆಲವು ಬೇಸಿಕ್ಸನ್ನು, ಕೆಲವು ಮೂಲಭೂತ ಸಂಗತಿಗಳಿಂದನೇ ಶುರು ಮಾಡಬೇಕು ಅಂತ ನನಗನ್ಸುತ್ತೆ. ಆ ಬೇಸಿಕ್ಸ್ ಏನಂತಂದರೆ, ಈ ಮೀಸಲಾತಿ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮೀಸಲಾತಿ ಬಗ್ಗೆ ತಪ್ಪು ಕಲ್ಪನೆ ಇರ್ತಕ್ಕಂಥದ್ದು ಯಾರು ಮೀಸಲಾತಿಯನ್ನು ವಿರೋಧಿಸ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಅಲ್ಲ, ಯಾರು ಮೀಸಲಾತಿಯನ್ನು ಅನುಭವಿಸ್ತಾ ಇದ್ದಾರೆ, ಪಡ್ಕೊಳ್ತಿದ್ದಾರೆ, ಅವ್ರಿಗೂ ಕೂಡ ಮೀಸಲಾತಿಯ ಬಗ್ಗೆ ತಪ್ಪು ಕಲ್ಪನೆ ಇದೆ. ವಾಸ್ತವ ಏನು ಅಂತಂದರೆ, ಈ ದೇಶದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದ ಮೀಸಲಾತಿ ಶುರುವಾಗಿದ್ದಲ್ಲ. ಮೀಸಲಾತಿ ಈ ದೇಶದಲ್ಲಿ 2000 ವರ್ಷಗಳಿಂದ ಇದೆ. ಸಮಾಜದಲ್ಲಿರ್ತಕ್ಕಂಥ ಮೀಸಲಾತಿ 2000 ವರ್ಷಗಳಿಂದ ಇದೆ ಮತ್ತು ಅದು ಇವತ್ತಿಗೂ ಕೂಡ ಬಹಳ ಆಳವಾಗಿ ಮುಂದುವರೆದಿದೆ. ಆದರೆ ನಾವು ಈ ಸಮಾಜದ ಒಟ್ಟು ಉದ್ಯೋಗಗಳಲ್ಲಿ 1-1.5% ಇರ್ತಕ್ಕಂಥ ಸರ್ಕಾರಿ ಉದ್ಯೋಗಗಳಲ್ಲಿ ಇರ್ತಕ್ಕಂಥ ಅರ್ಧ ಮೀಸಲಾತಿ, 50% ಮೀಸಲಾತಿ, ಹೆಚ್ಚು ಕಡಿಮೆ ಈ ಸಮಾಜದಲ್ಲಿರ್ತಕ್ಕಂಥ ಒಟ್ಟು ಉದ್ಯೋಗಗಳಲ್ಲಿ ಅರ್ಧ ಭಾಗವನ್ನು, ಅರ್ಧ % ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ತಾ ಇದ್ದೀವಿ. ಈ ಮೀಸಲಾತಿ ಯಾವಾಗಿಂದ ಇದೆ? ಈ ಮೀಸಲಾತಿ 2000 ವರ್ಷದಿಂದ ಇದೆ. ದೇವಸ್ಥಾನದಲ್ಲಿ ದೇವರನ್ನ ಯಾರು ಪೂಜೆ ಮಾಡಬೇಕು ಅನ್ನೋದಕ್ಕೆ ಮೀಸಲಾತಿ ಇದೆ. ದೇವರನ್ನ ಯಾರು ಮುಟ್ಟಬೇಕು ಅನ್ನೋದ್ರ ಬಗ್ಗೆ ಮೀಸಲಾತಿ ಇದೆ.
ದೇವಸ್ಥಾನದ ಗರ್ಭಗುಡಿಯಲ್ಲಿ ಯಾರಿರಬೇಕು, ಅದರ ಪ್ರಾಂಗಣದಲ್ಲಿ ಯಾರಿರಬೇಕು ಮತ್ತು ಅದರಲ್ಲಿ ದೇವಸ್ಥಾನದ ಹೊರಗಡೆ ಯಾರು ನಿಲ್ಲಬೇಕು ಅನ್ನೋದಕ್ಕೆ ಈ ದೇಶದಲ್ಲಿ 2000 ವರ್ಷಗಳಿಂದ ಮೀಸಲಾತಿ ಇದೆ. ಇದನ್ನ ನಾನು ಹೇಳಿದ್ರೆ ಕೆಲವರಿಗೆ ಆಶ್ಚರ್ಯ ಆಗ್ಬೋದು, ಆದರೆ ದಯವಿಟ್ಟು ಈ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕು. ಈ ದೇಶದ ದೇವಸ್ಥಾನಗಳಲ್ಲಿ ಯಾರು ಪೂಜೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ನೋಟಿಫಿಕೇಶನ್, ಜಾಬ್ ನೋಟಿಫಿಕೇಶನ್ ಹೊರಡಿಸ್ತಾರ, ರೋಸ್ಟರ್ ಪಾಲನೆ ಮಾಡ್ತಾರ ಮತ್ತು ಕರೆದು ಎಕ್ಸಾಮ್ ಮಾಡಿ ಇಂಟರ್ವ್ಯೂ ಕರೆದು ಯಾರಿಗೆ ಮೆರಿಟ್ ಇದೆಯೋ ಅವರನ್ನ ಆಯ್ಕೆ ಮಾಡುವಂತ ಪದ್ಧತಿ ಏನಾದರೂ ಈ ದೇಶದಲ್ಲಿ ಇತ್ತ ಅಥವಾ ಅದನ್ನ ಜಾತಿ ನೋಡಿ ಕೊಡ್ಲಾಗ್ತಿತ್ತ? ಅದನ್ನ ಜಾತಿ ನೋಡಿ ಕೊಡ್ಲಾಗ್ತಿತ್ತು. ಹಾಗಾಗಿ ಜಾತಿಯ ಮೀಸಲಾತಿ ಅನ್ನೋದು ಈಗ ನಾಲ್ವಡಿಯವರು ಶುರು ಮಾಡಿದ್ದಲ್ಲ, ದೇವರಾಜ ಅರಸರು ಶುರು ಮಾಡಿದ್ದಲ್ಲ, ಆವನೂರು ಆಯೋಗದಿಂದ ಬಂದಿದ್ದಲ್ಲ. ಜಾತಿಯ ಮೀಸಲಾತಿ ಅನ್ನೋದು 2000 ವರ್ಷಗಳಿಂದ ಇದೆ. ಇದು ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ಇದು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇದೆ. ಆದರೆ ದೇವಸ್ಥಾನದ ಬಗ್ಗೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಎಲ್ಲರೂ ದೇವರ ಮಕ್ಕಳು ಅಂತ ಆದ್ಮೇಲೆ ಆ ದೇವರನ್ನ ಮುಟ್ಟತಕ್ಕಂಥ, ಪೂಜಿಸ್ತಕ್ಕಂಥ ಅಧಿಕಾರ ಕೂಡ ಎಲ್ಲರಿಗೂ ಇರಬೇಕಿತ್ತಲ್ವಾ? ಕಳೆದ ವರ್ಷ ಇದೇ ತಿಂಗಳಲ್ಲಿ ನಾನು ಕೇರಳದ ವೈಕಂ ಹೋಗಿದ್ದೆ. ವೈಕಂನಲ್ಲಿ, ಅದು ಕೇರಳದಲ್ಲಿದೆ, ಆದರೆ ತಮಿಳುನಾಡು ಸರ್ಕಾರ ಅಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡ್ತದೆ. ಮೊದಲ ಪ್ರಶಸ್ತಿಯನ್ನ ದೇವನೂರು ಮಹಾದೇವ ಅವರಿಗೆ ಕೊಡಲಾಗಿತ್ತು. ಆ ಸಂದರ್ಭದಲ್ಲಿ ನಾವು ವೈಕಂ ಕತೆ ಕೇಳಿ ಆಶ್ಚರ್ಯ ಆಯಿತು. ಸರಿಯಾಗಿ 100 ವರ್ಷಗಳ ಕೆಳಗಡೆ ವೈಕಂನ ಈಶ್ವರನ ದೇವಸ್ಥಾನದಲ್ಲಿ ದೇವಸ್ಥಾನದ ಒಳಗೆ ದಲಿತರ ಪ್ರವೇಶಕ್ಕಾಗಿ ಅಂತ ಹೋರಾಟ ನಡೆದಿದ್ದಲ್ಲ. ಅದು ವೈಕಂನ ಈಶ್ವರನ ದೇವಸ್ಥಾನದ ರಸ್ತೆಗೆ ದಲಿತ ಸಮುದಾಯಕ್ಕಲ್ಲ, ಈಳವ ಸಮುದಾಯಕ್ಕೆ ಪ್ರವೇಶ ಇಲ್ಲ ಅನ್ನೋ ಕಾರಣಕ್ಕಾಗಿ ಹೋರಾಟ ನಡೆದಿದ್ದದು. ಬಂಧುಗಳೇ, ಇದು ಮೀಸಲಾತಿ ಹೌದಾ ಅಲ್ವಾ? ವೈಕಂನಲ್ಲಿ ಆ ಊರಿನ ಒಬ್ಬ ಶ್ರೀಮಂತ ಈಳವ ಸಮುದಾಯಕ್ಕೆ, ಈಳವ ಅಂದ್ರೆ ನಮ್ಮ ಈಡಿಗ ಸಮುದಾಯ, ಬಿಲ್ಲವರು ಅಥವಾ ದೀವರು ಸಮುದಾಯ ಏನಿದೆ ಆ ಸಮುದಾಯಕ್ಕೆ ಸೇರಿದಂತ ಒಬ್ಬ ಶ್ರೀಮಂತ ಕಾರಿನಲ್ಲಿ ಆ ರಸ್ತೆಯಲ್ಲಿ ಬರ್ತಾ ಇದ್ರೆ, ಕಾರಿನ ಡ್ರೈವರ್ ನಾಯರ್ ಸಮುದಾಯಕ್ಕೆ ಸೇರಿದವನಾಗಿದ್ದರಿಂದ ಆತ ಕಾರನ್ನ ಓಡಿಸ್ಕೊಂಡು ಹೋಗ್ಬೋದಾಗಿತ್ತು. ಈಳವ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಕಾರಿನಲ್ಲೂ ಆತ ಕಾರಿನ ಮಾಲೀಕನಾಗಿದ್ದಾಗಲೂ ಕೂಡ ಹೋಗೋಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋದು ಇದನ್ನ ಇತಿಹಾಸ ಹೇಳ್ತದೆ. ಅಂದ್ರೆ ನೀವು ಯಾವ ರಸ್ತೆಯಲ್ಲಿ ಓಡಾಡಬೇಕು ಅನ್ನೋದಕ್ಕೆ ಮೀಸಲಾತಿ ಇತ್ತು ಈ ದೇಶದಲ್ಲಿ. ಒಂದು ವೇಳೆ ಒಂದು ಹಳ್ಳಿಯಲ್ಲಿ 400 ಮನೆಗಳಿದ್ರೆ ಆ 400 ಮನೆಗಳಲ್ಲಿ 300-350 ಕುಟುಂಬಗಳು ಒಂದು ಜಾತಿಗೆ ಸೇರಿದರೂ ಕೂಡ ಆ ಊರಿನ ಬಲಾಢ್ಯ ಜಾತಿಗೆ ಸೇರಿದವರು ಆ ಊರ ಯಜಮಾನರಾಗಿರ್ತಾರೆ. ಇದೇ ವಾಸ್ತವ. ಇದು ಜಾತಿಯ ಮೀಸಲಾತಿ ಹೌದಾ ಅಲ್ವಾ? ಮತ್ತು ಇದು 2000 ವರ್ಷಗಳಿಂದ ಈ ದೇಶದೊಳಗಡೆ ಜಾರಿಯಲ್ಲಿ ಇದೆಯಾ ಇಲ್ವಾ? ಈ ದೇಶದಲ್ಲಿ ಯಾರ ಹತ್ರ ಎಷ್ಟು ಭೂಮಿ ಇತ್ತು ಅನ್ನೋದಕ್ಕೆ ಜಾತಿಯ ಮೀಸಲಾತಿ ಇತ್ತಾ ಇಲ್ವಾ? ಈ ಮೀಸಲಾತಿ 2000 ವರ್ಷಗಳಿಂದ ಇದೆ. ಮತ್ತು ಇಷ್ಟೇ ಅಲ್ಲ, ಅತ್ಯಂತ ಶೋಷಿತ ಸಮುದಾಯಗಳಿಗೆ ಸೇರಿದವರು ರಾಜರು ಮಹಾರಾಜರಾದಾಗಲೂ ಕೂಡ ಇದು ಬಗೆಹರಿಯಲಿಲ್ಲ. ಕರ್ನಾಟಕದಲ್ಲಿ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಶರಣ ಚಳವಳಿಯನ್ನ ಮುನ್ನಡೆಸುವಂತ ಸಂದರ್ಭದಲ್ಲಿ ಆ ಸಾಮ್ರಾಜ್ಯದ ಚಕ್ರಾಧಿಪತಿ ಬಿಜ್ಜಳ ಕ್ಷೌರಿಕ ಸಮುದಾಯಕ್ಕೆ ಸೇರಿದಂತ ವ್ಯಕ್ತಿ. ಆದರೂ ಈ ಮೀಸಲಾತಿ ಅಲುಗಾಡ್ಲಿಲ್ಲ. ಈ ಮೀಸಲಾತಿಯನ್ನ ಶರಣ ಚಳವಳಿಯ ರೀತಿಯದ್ದು, ಭಕ್ತಿ ಚಳವಳಿಗಳು ಇವೆಲ್ಲವೂ ಕೂಡ ಸಡಿಲ ಮಾಡಿದ್ವೇ ಹೊರತು, ಯಾರ ಕೈಯಲ್ಲಿ ಎಷ್ಟು ಆಸ್ತಿ ಇರುತ್ತೆ, ಯಾರು ಶಿಕ್ಷಣವನ್ನ ಪಡ್ಕೊಳ್ತಾರೆ, ಯಾರು ಶಿಕ್ಷಣವನ್ನ ಪಡೆದುಕೊಳ್ಳೋದಿಲ್ಲ, ಯಾರು ವೇದಗಳನ್ನ ಕೇಳಿದ್ರೆ ಅವರ ಕಿವಿಯಲ್ಲಿ ಕಾದ ಸೀಸವನ್ನ ಹಾಕಬೇಕು ಅಂತಿತ್ತು, ಇವೆಲ್ಲವೂ ಜಾತಿಯ ಮೀಸಲಾತಿ ಆಗಿತ್ತು. ಆ ಜಾತಿಯ ಮೀಸಲಾತಿ ಇವತ್ತಿನವರೆಗೂ ಇದೆ. ಇವತ್ತಿನವರೆಗೂ ಇದೆ. ದೇವಸ್ಥಾನದಲ್ಲಿ ಮೀಸಲಾತಿ ಮಾತ್ರ ಅಲ್ಲ, ಸಮಾಜದಲ್ಲಿ ಮೀಸಲಾತಿ ಕೂಡ ಇವತ್ತಿಗೂ ಇದೆ. ಇದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇಲ್ವಲ್ಲ ಸಂವಿಧಾನ ಬಂದ ಮೇಲೆ ಇದೆಲ್ಲ ಹೊಟ್ಟೋಗಿದೆಯಲ್ಲ ಅಂತ. ಬಂಧುಗಳೇ, ನಮ್ಮ ಸಂವಿಧಾನವನ್ನ ನಾವು ಇಲ್ಲಿ ಇವತ್ತು ಸಂವಿಧಾನದ ಮುನ್ನುಡಿಯನ್ನ ಒಂದು ಹಾಡಾಗಿ ಏನು ಕೇಳಿದ್ವಿ, ಅದರಲ್ಲಿ ಕಡೆ ವಾಕ್ಯ ಏನು ಹೇಳುತ್ತೆ? ಕಡೆ ವಾಕ್ಯ ಹೇಳುತ್ತೆ, 1949 ನವೆಂಬರ್ 26ನೇ ತಾರೀಕು ಇದನ್ನ ಶಾಸನವಾಗಿ ವಿಧಿಸಿಕೊಂಡು ನಮಗೆ ನಾವು ಅರ್ಪಿಸಿಕೊಂಡಿದ್ದೀವಿ ಅಂತ ಹೇಳಿ ಹೇಳ್ತೀವಿ. ಆ ನವೆಂಬರ್ 26ನೇ ತಾರೀಕು 1949ನೇ ಇಸ್ವಿ ಅದಾಗ 4 ದಿನಕ್ಕೆ ನವೆಂಬರ್ 30ನೇ ತಾರೀಕು ನಾಗಪುರದಿಂದ ಒಂದು ಪತ್ರಿಕೆ ಹೊರಡುತ್ತೆ. ಆ ಪತ್ರಿಕೆ ಹೆಸರು ಆರ್ಗನೈಸರ್ ಅಂತ. ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSನ ಮುಖವಾಣಿ.
ಅದು ಹೇಳುತ್ತೆ 4 ದಿನಗಳ ಕೆಳಗಡೆ ಯಾವ ಸಂವಿಧಾನವನ್ನ ಈ ದೇಶದಲ್ಲಿ ಅರ್ಪಿಸ್ಕೊಂಡಿದ್ದೀವಿ ಅಂತ ಸಂವಿಧಾನ ರಚನಾ ಸಭೆ ತೀರ್ಮಾನ ಮಾಡಿದ್ಯೋ ಅದು ಈ ದೇಶದ ಸಂವಿಧಾನ ಆಗಲಿಕ್ಕೆ ಯೋಗ್ಯವಾದದಲ್ಲ ಅಂತ ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೆಯಲಾಗುತ್ತೆ. ಅದು ಯೋಗ್ಯವಾದಲ್ಲ, ಬದಲಿಗೆ ಈ ದೇಶದಲ್ಲಿ ಈಗಾಗಲೇ ಒಂದು ಸಂವಿಧಾನ ಜಾರಿಯಲ್ಲಿದೆ, ಅದು ಮನುಸ್ಮೃತಿ, ಮತ್ತು ಆ ಮನುಸ್ಮೃತಿಯಿಂದ ಈ ಸಂವಿಧಾನ ತೆಗೆದುಕೊಂಡಿಲ್ಲ, ಹಾಗಾಗಿ ಇದು ಈ ದೇಶದಲ್ಲಿ ಸಂವಿಧಾನವಾಗಲಿಕ್ಕೆ ಇದು ಯೋಗ್ಯವಾದದಲ್ಲ ಅಂತ ಬರೆಯಲಾಗುತ್ತೆ. ಬಂಧುಗಳೇ, ಅದನ್ನ ಬರೆದವರು ಇವತ್ತು ದೇಶ ಆಳ್ತಾ ಇದ್ದಾರೆ. ಹಾಗಿದ್ದ ಮೇಲೆ ಆ ಮೀಸಲಾತಿ ಏನು 2000 ವರ್ಷಗಳಿಂದ ಇದೆ ಅದು ಎಲ್ಲಿ ಹೋಗ್ಬಿಡುತ್ತೆ? ಮತ್ತು ಇದು ಬರೀ ಬಾಯಿ ಮಾತಿನಿಂದ ಒಬ್ಬರಿಗೆ ಇನ್ನೊಬ್ಬರಿಗೆ ಹರಡಿದ್ದು ಪೀಳಿಗೆಯಿಂದ ಪೀಳಿಗೆಗೆ ಬಂದಿದ್ದಲ್ಲ. ದಿಸ್ ವಾಸ್ ರಿಟನ್ ಇನ್ ಸ್ಕ್ರಿಪ್ಟ್, ದಿಸ್ ವಾಸ್ ಕೋಡಿಫೈಡ್. ಮನುಸ್ಮೃತಿ ಯಾವಾಗ ಬರೆಯಲ್ಪಡ್ತು ಅನ್ನೋದ್ರ ಬಗ್ಗೆ ಇತಿಹಾಸಜ್ಞರು ಹೇಳ್ತಾರೆ, ಕ್ರಿಸ್ತ ಪೂರ್ವ 200ರಿಂದ ಕ್ರಿಸ್ತ ಶಕ 200ರ ನಡುವೆ ಅದು ಬರೆಯಲ್ಪಡ್ತು ಅಂತ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ 2000 ವರ್ಷ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. 2000 ವರ್ಷಗಳ ಕಾಲ ಈ ದೇಶ ಒಂದು ಮೀಸಲಾತಿಯನ್ನ ಅಘೋಷಿತವಾಗಿ ಮತ್ತು ಘೋಷಿತವಾಗಿ ಅದನ್ನ ಜಾರಿಯಲ್ಲಿಟ್ಟಿತ್ತು. ಯಾರಾದರೂ ಅದನ್ನ ಉಲ್ಲಂಘಿಸಿದಲ್ಲಿ ಆಗ ಅವರಿಗೆ ಶಿಕ್ಷೆ ಆಗ್ತಾ ಇತ್ತು, ಮತ್ತು ಯಾರಿಗೆ ಯಾವ ಪ್ರಮಾಣದ ಶಿಕ್ಷೆ ಅನ್ನೋದು ಕೂಡ ಜಾತಿಯ ಆಧಾರದ ಮೇಲೆ ತೀರ್ಮಾನ ಆಗಬೇಕು ಅಂತ ಮನುಸ್ಮೃತಿ ಹೇಳ್ತಾ ಇತ್ತು. ಇದನ್ನ ಈ ದೇಶದಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಪ್ರಾಸ್ತಾವಿಕವಾಗಿ ಮೋಹನ್ ಅವರು ಮಾತಾಡ್ತಾ ಹೇಳಿದ್ರು, ಶೋಷಿತ ಸಮುದಾಯಗಳಿಗೆ, ಹಿಂದುಳಿದ ವರ್ಗಕ್ಕೆ ಇದರ ಅರಿವು ಉಂಟಾಗಬೇಕು ಅಂತ. ನನ್ನ ಅನಿಸಿಕೆ, ಇದು ಈ ದೇಶದ ಸಮಸ್ತರಿಗೂ ಅರ್ಥ ಆಗಬೇಕು. ಸಮಸ್ತರಿಗೂ ಯಾಕೆ ಅರ್ಥ ಆಗಬೇಕು? ಈ ಬುದ್ಧಿವಂತರಿಗೂ ಇದು ಯಾಕೆ ಗೊತ್ತಾಗಬೇಕು? ಬೃಹಸ್ಪತಿಗಳು ಯಾರಿದ್ದಾರೆ ಅವ್ರಿಗೆ ಯಾಕೆ ಗೊತ್ತಾಗಬೇಕು ಅಂತಂದ್ರೆ, ಅವ್ರಿಗೆ ಈ ಸಮಾಜದ ಬೇಸಿಕ್ಸ್ ಗೊತ್ತಿಲ್ಲ. ಉದಾಹರಣೆಗೆ, ಗ್ಯಾರಂಟಿ ಕಾರ್ಯಕ್ರಮಗಳು, ಕಲ್ಯಾಣ ಕಾರ್ಯಕ್ರಮಗಳು ಅಂದ್ರೆ ಅದು ಅಭಿವೃದ್ಧಿಗೆ ವಿರೋಧಿ. ಮೀಸಲಾತಿ ಅಂತಂದ್ರೆ ಅದು ಅಭಿವೃದ್ಧಿಗೆ ವಿರೋಧಿ, ಅದು ಮೆರಿಟ್ಗೆ ವಿರೋಧಿ, ಅದರಿಂದ ದೇಶಕ್ಕೆ ತೊಂದರೆ ಆಗುತ್ತೆ ಅಂತ ಯೂನಿವರ್ಸಿಟಿಯಲ್ಲಿ ಶಿಕ್ಷಣ ಪಡ್ಕೊಂಡವರು, PhD ಓದೋರು ತಿಳ್ಕೊಂಡಿದ್ದಾರೆ. ಸ್ನೇಹಿತರೆ, ಈ ದೇಶದ ಬಹುಸಂಖ್ಯಾತ ಜನರನ್ನ ಶಿಕ್ಷಣದಿಂದ ಹೊರಗಿಟ್ಟು ಯಾವ ಬಗೆಯ ಅಭಿವೃದ್ಧಿಯನ್ನ ಒಂದು ದೇಶ ಸಾಧನೆ ಮಾಡಬಹುದು? ಈ ದೇಶದ ಬಹುಸಂಖ್ಯಾತ ಜನರನ್ನ ಆ ಶಿಕ್ಷಣದ ಮೂಲಕ ಅವರನ್ನ ಸಬಲೀಕರಣಗೊಳಿಸಿ ಅವರು ಈ ದೇಶದ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತು ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗದೇ ಇದ್ದರೆ, ಅವರು ತಮ್ಮ ಜಾತಿಯ ಕಸುಬುಗಳಿಗೆ ಕಟ್ಟು ಬಿದ್ದರೆ ಯಾವ ರೀತಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ? ಅಭಿವೃದ್ಧಿ ಅನ್ನೋದು ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಘನತೆಯುಳ್ಳ ಜೀವನವನ್ನ ಖಾತ್ರಿ ಮಾಡೋದ್ರ ಮುಖಾಂತರ ಮಾತ್ರ ಅಲ್ವಾ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಈ ದೇಶದಲ್ಲಿ ಇದ್ದಂಥ ಬ್ಯಾಕ್ವರ್ಡ್ನೆಸ್ಸು ಅದು ಈ ಕಾರಣಕ್ಕಾಗಿ ಕೂಡ ಇತ್ತು. ತುಮಕೂರಿನಲ್ಲಿ ನಾವು ಜಾಗೃತ ಕರ್ನಾಟಕದಿಂದ ಇದೇ ಕಾರ್ಯಕ್ರಮವನ್ನ ಕಳೆದ ವಾರ ಏರ್ಪಡಿಸಿದ್ದಾಗ ಡಾಕ್ಟರ್ ಯತೀಂದ್ರ ಅವರು ಈ ಮಾತನ್ನು ಹೇಳಿದ್ರು, ಜಾತಿ ವ್ಯವಸ್ಥೆಯೇ ಅಭಿವೃದ್ಧಿಯ ವಿರೋಧಿ ಅಂತ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ನಿರ್ದಿಷ್ಟವಾಗಿ ನಾನು ಹೆಸರಿಟ್ಟು ಹೇಳೋದಾದ್ರೆ ಇದನ್ನ ಬ್ರಾಹ್ಮಣರು ಅರ್ಥ ಮಾಡ್ಕೋಬೇಕು, ಇದನ್ನ ಒಕ್ಕಲಿಗರು, ಲಿಂಗಾಯತರು, ಈ ಎಲ್ಲ ಸಮುದಾಯಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಮೀಸಲಾತಿ ಅನ್ನೋದು ಅದು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಇವತ್ತು ಇರುವಂತ ಮೀಸಲಾತಿ ಅಲ್ಲ, ಇವತ್ತಿರ್ತಕ್ಕಂಥದ್ದು ಒಂದು ಪ್ರತಿಗಾಮಿ ವ್ಯವಸ್ಥೆ ಅನ್ನೋದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು. ಇದಕ್ಕಾಗಿ ನಾವು ಎಲ್ಲ ಸಮುದಾಯಗಳ ಮಧ್ಯೆ ಇದನ್ನು ತೆಗೆದುಕೊಂಡು ಹೋಗ್ಬೇಕು. ಇವತ್ತು ಈ ಸಭಾಂಗಣದಲ್ಲಿ ಮತ್ತು ವೇದಿಕೆಯ ಮೇಲೆ ಈ ಎಲ್ಲ ಜಾತಿ ಸಮುದಾಯಗಳಿಗೆ ಸೇರಿದವರಿದ್ದಾರೆ. ನಾವು ಅದನ್ನ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಲಿ, ತುಮಕೂರಿನಲ್ಲಿ ಮಾಡಲಿ, ಮೈಸೂರಿನಲ್ಲಿ ಮಾಡಲಿ, ನಾವು ಇದನ್ನ ಎಲ್ಲ ಸಮುದಾಯಗಳಿಗೆ ಸೇರಿದವರು ಇಲ್ಲಿ ಇರಬೇಕು ಅಂತ ಯಾಕೆ ಬಯಸಿದ್ದೀವಿ ಅಂದ್ರೆ, ಮೀಸಲಾತಿ ಅನ್ನೋದು ಅಸಹನೆಗೆ ಕಾರಣವಾಗಿದೆ. ಈ ರೀತಿಯಾದಂಥ ಒಂದು ಜಾತಿ ಸಮೀಕ್ಷೆಯನ್ನ ಮಾಡಿ ಸಿದ್ದರಾಮಯ್ಯನವರು ಈಗಾಗಲೇ ಅನುಕೂಲಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥ ಸಮುದಾಯಗಳಿಂದ ಕಿತ್ಕೊಳ್ಳೋಕೆ ಹೊರಟಿದ್ದಾರೆ ಅಂತ ಹೇಳಿ ಒಬ್ರು ಬೃಹಸ್ಪತಿ ಹೇಳ್ತಾರೆ. ವಿ ಸೋಮಣ್ಣ ಅಂತ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಕೇಂದ್ರದಲ್ಲಿ ಮಂತ್ರಿ ಆಗಿರೋರು ಹೇಳ್ತಾರೆ, ಇದನ್ನ ಮೇಲ್ಜಾತಿಗಳನ್ನ ತೊಳೆಯುವಂತ ಹುನ್ನಾರ ಅಂತ. ಬಂಧುಗಳೇ, ಬಸವಣ್ಣನವರು ಸೋಮಣ್ಣನವ್ರ ಮಾತನ್ನು ಒಪ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ. ಬಸವಣ್ಣನವ್ರು ಒಪ್ತಾ ಇದ್ದೀರಾ ಸೋಮಣ್ಣವ್ರ ಮಾತನ್ನ? ಇಲ್ಲ. ಸೋಮಣ್ಣವ್ರ ಮನೆಯಲ್ಲಿ ಬಸವಣ್ಣನ ಫೋಟೋ ಗ್ಯಾರಂಟಿ ಇರುತ್ತೆ, ನನಗೆ ಡೌಟೇ ಇಲ್ಲ ಅದ್ರ ಬಗ್ಗೆ. ಡೆಲ್ಲಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇರುವಂತ ಸಚಿವರ ಅವರ ಆಫೀಸ್ನಲ್ಲೂ ಬಸವಣ್ಣವ್ರ ಫೋಟೋ ಹಾಕಿದ್ರೆ ಆಶ್ಚರ್ಯ ಇಲ್ಲ. ಅಂದ್ರೆ ಬಸವಣ್ಣವ್ರು ಇದು ಒಪ್ತಾ ಇದ್ದೀರಾ? ಈ ನಾಡಿನಲ್ಲಿ ಮೊಟ್ಟ ಮೊದಲಿಗೆ ಹಿಂದುಳಿದ ವರ್ಗಗಳನ್ನ ಸಂಘಟಿಸಿದ್ದ ಸಂಘಟಕ ಬಸವಣ್ಣ. ಬಸವಾದಿ ಶರಣರು ಎಲ್ಲ ಜಾತಿ ಸಮುದಾಯಗಳಿಗೆ ಸೇರಿದಂಥವ್ರು. ಆದರೆ ಈ ಒಂದು ಜಾತಿ ವ್ಯವಸ್ಥೆ ಅದರಿಂದ ಸಡಿಲ ಆಗಲಿಲ್ಲ. ಇದನ್ನ ಅರಿತ ಮೇಲೆ 1901ರಲ್ಲಿ
ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಒಂದು ಸರ್ಕಾರ ಮೀಸಲಾತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿತು. ಅದು ಕೊಲ್ಲಾಪುರದ ಶಾಹು ಮಹಾರಾಜರ ಸರ್ಕಾರ 1901ರಲ್ಲಿ. ಶಾಹು ಮಹಾರಾಜರು ಇದನ್ನ ಮಾಡಿದಾಗ ಅವರು ಇದಕ್ಕೋಸ್ಕರ ಒಂದು ಆಯೋಗ ರಚನೆ ಮಾಡಿದ್ರ ಇಲ್ವಾ ನಮಗೆ ಗೊತ್ತಿಲ್ಲ. ಯಾಕಿದನ್ನು ಹೇಳ್ತೀನಿ ಅಂತಂದ್ರೆ, ಈ ಸಮೀಕ್ಷೆ ಮಾಡೋದನ್ನ ನಾವೆಲ್ಲ ಯಾಕೆ ತುಂಬ ಹೃದಯದಿಂದ ಸ್ವಾಗತ ಮಾಡಬೇಕು ಅಂತಂದ್ರೆ, ಅಧಿಕಾರಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು, ಅದು ಸಿದ್ದರಾಮಯ್ಯನವ್ರು ಇರಲಿ ಅಥವಾ ಮತ್ತೊಬ್ಬರು ಇರಲಿ, ನೋಡ್ರಿ ಇವತ್ತು ನಾನು ಅಧಿಕಾರಕ್ಕೆ ಬಂದಿದ್ದೀನಿ, ಹಂಗಾಗಿ ನನ್ನ ಜಾತಿಯವ್ರಿಗೆ ಮೀಸಲಾತಿ ಕೊಡ್ತೀನಿ, ನನಗೆ ಇಷ್ಟ ಬಂದಿದ್ದು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಪ್ಪು. ಆದರೆ ಒಂದು ಸಮೀಕ್ಷೆ ಮಾಡಿ, ಕಾಯಿಲೆ ನಮ್ಮಲ್ಲಿ ಒಂದಿದೆ, ಈ ಕಾಯಿಲೆ ಏನು ಅಂತಂದ್ರೆ ಕೆಲವರ ಕೈಯಲ್ಲಿ ಆಸ್ತಿ ಇಲ್ಲ, ಕೆಲವರಿಗೆ ಶಿಕ್ಷಣ ಸಿಕ್ಕಿಲ್ಲ, ಹಲವಾರು ರೀತಿಯಾದಂಥ ಸಾಮಾಜಿಕವಾದಂಥ, ಆರ್ಥಿಕವಾದಂಥ, ಶೈಕ್ಷಣಿಕವಾದಂಥ ಅಸಮಾನತೆ ಇದೆ. ಅದು ಯಾವ ಪ್ರಮಾಣದಲ್ಲಿದೆ, ಯಾವ ಸ್ವರೂಪದಲ್ಲಿದೆ ಅನ್ನೋದ್ರ ಬಗ್ಗೆ ನಿಷ್ಪಕ್ಷಪಾತವಾದಂಥ, ವೈಜ್ಞಾನಿಕವಾದಂಥ ಒಂದು ಸಮೀಕ್ಷೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಏನು ತಪ್ಪಿದೆ? ಅಂತಹ ಒಂದು ಸಮೀಕ್ಷೆಯನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1917ರಲ್ಲಿ ಮಾಡಲಿಕ್ಕೆ ಜಸ್ಟಿಸ್ ಲೆಸ್ಲಿ ಮಿಲ್ಲರ್ ಅವರಿಗೆ ಸೂಚನೆ ಮಾಡಿದ್ರು. ಇದನ್ನ ಮಿಲ್ಲರ್ ಕಮಿಟಿ ಅಂತ ಕರೆಯಲಾಗುತ್ತೆ. ಈ ಮಿಲ್ಲರ್ ಕಮಿಟಿ ವಿಚಾರ ಹೇಳಕ್ ಮುಂಚೆ ನಾನು ನಿಮ್ಗೆ ಇನ್ನೊಂದು ಸ್ವಾರಸ್ಯಕರವಾದ ಸಂಗತಿ ಹೇಳಬೇಕು. ನಿಮಗೆ ಕರ್ನಾಟಕದ ಮೊಟ್ಟ ಮೊದಲ ಮೀಸಲಾತಿ ಹೋರಾಟ ಯಾರ್ದು ಅಂತ ಏನಾದ್ರು ಗೊತ್ತಿದೆಯಾ? ಕರ್ನಾಟಕದ ಮೊಟ್ಟ ಮೊದಲ ಮೀಸಲಾತಿ ಹೋರಾಟವನ್ನ ದಲಿತ ಸಮುದಾಯದವ್ರು ಮಾಡಿದ್ರ, ಬ್ಯಾಕ್ವರ್ಡ್ ಕ್ಲಾಸ್ ಮಾಡಿದ್ರ, ಯಾರು ಮಾಡಿದ್ರು? ಎಸ್, ಕರ್ನಾಟಕದ ಮೊಟ್ಟ ಮೊದಲ ಮೀಸಲಾತಿ ಹೋರಾಟವನ್ನ ಬ್ರಾಹ್ಮಣರು ಮಾಡಿದ್ರು, ಮೈಸೂರು ಬ್ರಾಹ್ಮಣರು ಮಾಡಿದ್ರು. 1891-92ರಲ್ಲಿ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಮೈಸೂರಿನ ಸಿವಿಲ್ ಸರ್ವೀಸಸ್ಗೆ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದ್ರು. ಒಂದು ವ್ಯವಸ್ಥಿತವಾದಂಥ, ಇವತ್ತಿನ ನಮ್ಮ KPSC ಏನಿದೆ ಆ ರೀತಿಯಾದಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದ್ರು, ಒಂದು ಕಾಯ್ದೆ ತಂದರು, ನಿಯಮಗಳನ್ನು ರೂಪಿಸಿದ್ರು. ಅದನ್ನು ರೂಪಿಸಿದಾಗ ಮೈಸೂರು ಸಂಸ್ಥಾನದ ಸರ್ಕಾರಿ ಹುದ್ದೆಗಳಲ್ಲಿ 2/3 ಹೆಚ್ಚು ಮದ್ರಾಸ್ ಬ್ರಾಹ್ಮಣರಿದ್ದರು. ಈ ಮದ್ರಾಸ್ ಬ್ರಾಹ್ಮಣರ ವಿರುದ್ಧ ಮೈಸೂರು ಬ್ರಾಹ್ಮಣರು ನಡೆಸಿದಂಥ ಮೀಸಲಾತಿ ಹೋರಾಟ ಈ ರಾಜ್ಯದ ಮೊಟ್ಟ ಮೊದಲ ಮೀಸಲಾತಿ ಹೋರಾಟ. ಆದರೆ ಬಹಳ ಬೇಗ ಅದು ಈ ರಾಜ್ಯದ ಬೇರೆ ಸಮುದಾಯಗಳಿಗೆ ಹಬ್ಬಿತು. ಬೆಂಗಳೂರಿನಲ್ಲಿ ನವೆಂಬರ್ 1917ರಲ್ಲಿ ಬೆಂಗಳೂರಿನಲ್ಲಿ ಒಂದು ಸಭೆ ನಡೀತು. ಆ ಸಭೆಯಲ್ಲಿ 3,000 ಜನ ಭಾಗವಹಿಸಿದ್ರು ಅಂತ ಇದೆ. ಆ ಸಭೆಯಲ್ಲಿ ಚೆನ್ನೈನವರು ಮತ್ತು ಎಂ ಬಸವಯ್ಯನವರ ನೇತೃತ್ವದಲ್ಲಿ ಆ ಸಭೆ ನಡೀತು. ಅವರಿಬ್ಬರು ಇದನ್ನು ಒಕ್ಕಲಿಗ ಮತ್ತು ಇನ್ನಿತರ ಸಮುದಾಯಗಳಿಗೆ ವಿಸ್ತರಿಸಿದ್ರು. ಸುಮಾರು 60 ಸಮುದಾಯಗಳಿಗೆ ಸೇರಿದಂಥ ಪ್ರತಿನಿಧಿಗಳು ಆ ಸಭೆಯಲ್ಲಿ ಇದ್ದರು ಅಂತ ಇತಿಹಾಸ ಹೇಳ್ತದೆ. ಅವರೆಲ್ಲ ಸೇರಿ, ಇದು ಮೈಸೂರು ಬ್ರಾಹ್ಮಣರು ಮದ್ರಾಸ್ ಬ್ರಾಹ್ಮಣರು ವಿಚಾರ ಅಲ್ಲ ಕಣಪ್ಪ, ಇದು ಎಲ್ಲ ಸಮುದಾಯಗಳಿಗೆ ಇದು ವಿಸ್ತರಣೆ ಆಗಬೇಕು. ಸರ್ಕಾರಿ ಉದ್ಯೋಗಗಳಲ್ಲಿ ಎಲ್ಲ ಸಮುದಾಯಗಳ ಪ್ರಾತಿನಿಧ್ಯ ಇರಬೇಕು ಅಂತ ಹೇಳಿದ್ರು. ಬ್ರಾಹ್ಮಣರು ಏನು ಹೇಳಿದ್ರು ಅಂತಂದ್ರೆ, ಮೈಸೂರಿಗರಿಗಾಗಿ ಮಾತ್ರ ಅಂತ ಅವ್ರ ಸ್ಲೋಗನ್ ಇತ್ತು. ಆದರೆ ವಾಸ್ತವದಲ್ಲಿ ಹಂಗೆ ಹೇಳ್ತಾ ಇರ್ಬೇಕಾದ್ರೆ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಮೈಸೂರು ಬ್ರಾಹ್ಮಣರು ಮದ್ರಾಸ್ ಬ್ರಾಹ್ಮಣರ ಬದಲಿಗೆ ತಾವಿರಬೇಕು ಅಂತ. ಆದರೆ ಒಕ್ಕಲಿಗ ಸಮುದಾಯದ ನೇತೃತ್ವದಲ್ಲಿ ನಡೆದಂಥ ಮಹತ್ತರವಾದಂಥ ಮೀಸಲಾತಿ ಹೋರಾಟ ಇದು ಮಿಲ್ಲರ್ ಕಮಿಷನ್ಗೆ ದಾರಿ ಮಾಡಿಕೊಡ್ತು. ಮತ್ತು ಮಿಲ್ಲರ್ ಕಮಿಟಿ ಏನಿತ್ತು, ಆ ಮಿಲ್ಲರ್ ಕಮಿಟಿ ಶಿಫಾರಸ್ ಮಾಡಿದಾಗ 50% ಮೀಸಲಾತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಗಮನಿಸಿ, ಇದರಲ್ಲಿ ಕ್ಯಾಟಗರಿ ABCD ಏನೂ ಇರಲಿಲ್ಲ, ಕ್ಯಾಟಗರಿ 1, 2, 3 ಇರಲಿಲ್ಲ. ಯಾಕಿರಲಿಲ್ಲ ಅಂತಂದ್ರೆ, ಲೆಸ್ಲಿ ಮಿಲ್ಲರ್ ಅವರು ಏನು ಗುರುತಿಸ್ತಾರೆ ಅಂತಂದ್ರೆ, ದಲಿತ ಸಮುದಾಯಕ್ಕೆ ನೀವು ಉದ್ಯೋಗ ಕೊಡಬೇಕು ಅಂತ ಬಯಸಿದರೂ ಕೂಡ ಅವರಿಗೆ ಶಿಕ್ಷಣದ ಹಕ್ಕೇ ನಾವಿನ್ನೂ ಕೊಟ್ಟಿಲ್ಲ. ಹಾಗಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ದಲಿತ ಸಮುದಾಯಕ್ಕೆ ಹಾಸ್ಟೆಲ್ಗಳು ತೆಗಿಬೇಕು, ಅವ್ರಿಗೆ ಎಜುಕೇಶನಲ್ ಆಪರ್ಚುನಿಟಿನ ಮೊದಲು ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇದನ್ನು ಜಾರಿ ಮಾಡಬೇಕು ಅಂತ ಹೊರಡ್ತಾರೆ. ಮತ್ತು 2000 ವರ್ಷಗಳಿಂದ ತಾವು ಪಡೆದುಕೊಂಡು ಬಂದಿದ್ದಂಥ ಮೀಸಲಾತಿಯನ್ನ ಅಷ್ಟು ಸುಲಭದಕ್ಕೆ ಒಪ್ಪೋದಕ್ಕೆ ಸಿದ್ಧರಿರಲಿಲ್ಲ ಅವತ್ತಿನ ದಿವಾನರು ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿಯವರ ಹತ್ರ ಹೋಗಿ ಇದನ್ನು ವಿರೋಧಿಸ್ತಾರೆ. ಇದಾದರೆ ನಾನು ಇರಲ್ಲ ಅಂತ ಹೇಳ್ತಾರೆ, ನೀವು ಮನೆಗೆ ಹೋಗ್ಬೋದು ಅಂತ ಹೇಳ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾರೆ. ಮತ್ತು ನಾಲ್ವಡಿಯವರು ಕಾಂತರಾಜ ಅರಸ್ ಅವರನ್ನ ತಾತ್ಕಾಲಿಕವಾಗಿ ದಿವಾನರನ್ನಾಗಿ ಮಾಡಿಕೊಂಡು ಇದನ್ನು ಜಾರಿ ಮಾಡ್ತಾರೆ.
ಮತ್ತು ಕಾಂತರಾಜ್ ಅರಸ್ ಅವರು ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ನಾನ್ ಬ್ರಾಹ್ಮಿನ್ ದಿವಾನ್ರು. ಅಲ್ಲಿ ತನಕ ಬ್ರಾಹ್ಮಣೇತರ ದಿವಾನ್ರೇ ಇರೋದಿಲ್ಲ. ಇದು ವಾಸ್ತವ. ನಮ್ಮಲ್ಲಿ 2000 ವರ್ಷಗಳ ಮೀಸಲಾತಿ ಹೇಗಿದೆ ಅಂತ ನಾವು ತಿಳ್ಕೋಬೇಕು. ಬಂಧುಗಳೇ, ಈ ಮೀಸಲಾತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಮಗೆ ಇವತ್ತು ಏನಾಗ್ತಿದೆ ಅದ್ರ ಬಗ್ಗೆ ಕೆಲವರಿಗೆ ಸಿಟ್ಟು ಬರುತ್ತೆ. ಇದೇನೋ ನಮ್ಮ ಪಾಲ್ ಕಿತ್ಕೊಂಡು ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಮೀಸಲಾತಿ ಅನ್ನೋದು ಯಾರಿಗೋ ಸರ್ಕಾರಿ ಉದ್ಯೋಗಗಳಲ್ಲಿ ರಾಜರ ಆಸ್ಥಾನದಲ್ಲಿ ಇದ್ದಿದ್ದು ಮಾತ್ರ ಅಲ್ಲ, ದೇವಸ್ಥಾನದಲ್ಲಿ ಇದ್ದಿದ್ದು ಮಾತ್ರ ಅಲ್ಲ, ಸಮಾಜದಲ್ಲಿ ಅದಿದೆ. ಹೇಗಿದೆ ಸಮಾಜದಲ್ಲಿ? ಸಮಾಜದಲ್ಲಿ ನೋಡಿ, ಇವತ್ತಿಲ್ಲ, ಇವತ್ತು ಕಡಿಮೆ ಆಗಿರ್ಬೋದು. ಮೇಲಿನಿಂದ ಇನ್ನೊಬ್ಬರಿಗೆ ನೀರು ಹೊತ್ತು ಕುಡಿಯಲಿಕ್ಕೆ ನೀರು ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಒಬ್ಬರು ನೀರು ಹೊತ್ತು ಒಯ್ಯೋರು, ಇನ್ನೊಬ್ಬರು ಬೊಗಸೆಯಲ್ಲಿ ಅದನ್ನು ಕುಡಿಯೋರು. ಮೇಲಿಂದ ಎತ್ತು ಹಾಕುವಂಥವ್ರಿಗೆ ಬರ್ಬೋದಾಗಿರುವಂಥ ಮೇಲರಿಮೆ ಮತ್ತು ಈ ರೀತಿಯಲ್ಲಿ ಅದನ್ನು ಕುಡಿಬೇಕಾದವ್ರಿಗೆ ಬರುವಂಥ ಕೀಳರಿಮೆಯನ್ನು ಅಂದಾಜು ಮಾಡ್ಕೊಳ್ಳಿ. ನಿಮಗೆ ಎಲ್ಲ ರೀತಿಯಲ್ಲಿ ಸ್ಥಾನ, ಸರ್ಕಾರದಲ್ಲಿ ಸ್ಥಾನ, ರಾಜ್ಯ ಸಂಸ್ಥಾನದಲ್ಲಿ ನಿಮಗೆ ಸ್ಥಾನಮಾನ, ನಿಮಗೆ ಶಿಕ್ಷಣದಲ್ಲಿ ಸ್ಥಾನಮಾನ, ದೇವಸ್ಥಾನಗಳಲ್ಲಿ ನಿಮಗೆ ಸ್ಥಾನಮಾನ ಮತ್ತು ಸಮಾಜದಲ್ಲಿ ನಿಮಗೆ ಎಲ್ಲ ಕಡೆ ಇರುವಂಥ ಪ್ರವೇಶ ನಿಮಗೆ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬಂಡವಾಳವನ್ನು ಸಂಚಯ ಮಾಡ್ತದೆ. ದಿಸ್ ಈಸ್ ಕಾಲ್ಡ್ ಸೋಷಿಯಲ್ ಅಂಡ್ ಕಲ್ಚರಲ್ ಕ್ಯಾಪಿಟಲ್. ಅಂದ್ರೆ ನಿಮಗೆ ಆಸ್ತಿ ಇಲ್ಲದೆ ಇದ್ದಾಗಲೂ ಕೂಡ ನಿಮಗೊಂದು ಕಲ್ಚರಲ್ ಕ್ಯಾಪಿಟಲ್ ನಿಮಗೆ ಸಿಗುತ್ತೆ. ಅಷ್ಟು ಮಾತ್ರ ಅಲ್ಲ, ಆಸ್ತಿ ಕೂಡ ಕೆಲವು ಜಾತಿಗಳಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಇದು ತಲೆಮಾರಿನಿಂದ ತಲೆಮಾರಿಗೆ ಬರ್ತಾ 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 ಕೆಲವರಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬಂಡವಾಳದ ಜೊತೆಗೆ ಆರ್ಥಿಕವಾದಂಥ ಬಂಡವಾಳ ಕೂಡ ಸಂಚಯ ಆಗ್ತದೆ. ಇದೇ ಸಮಾಜದೊಳಗಡೆ ನಡೀತದೆ. ಮತ್ತು ಯಾರಿಗೂ ಕೂಡ ನಿಮಗೆ 100 ಎಕರೆ ನಾನು ಆಸ್ತಿ ಕೊಡ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಮನ್ನ ನಾನೊಂದು ಇಂಟರ್ವ್ಯೂ ಮಾಡಿದ್ದೀನಿ, ನಿಮ್ಗೊಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀನಿ ಮತ್ತು ಎಲ್ಲ ಜಾತಿ ಸಮುದಾಯಗಳು ಕೂಡ ಆ ಎಕ್ಸಾಮ್ನಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಯಾರಿಗೆ ಮೆರಿಟ್ ಇರುತ್ತೆ ಅವ್ರಿಗೆ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಅವಕಾಶ, ಯಾರಿಗೆ ಮೆರಿಟ್ ಇರುತ್ತೆ ಅವ್ರಿಗೆ 100 ಎಕರೆ ಜಮೀನು ಅಂತ ಯಾವ ರಾಜರು ಹೇಳಿಲ್ಲ. ಇದು ನಡೆದಿರೋದು ಜಾತಿಯ ಆಧಾರದ ಮೇಲೆ ನಡೆದಿದೆ. ಆ ಕಾರಣದಿಂದಾಗಿ ಕೆಲವರು ಸಿಕ್ಕಾಪಟ್ಟೆ ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ. ಯಾವ ಪ್ರಮಾಣದಲ್ಲಿ ಅವಕಾಶ ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರಿ ನೌಕರಿನಲ್ಲಿ 75% ಒಂದೇ ಜಾತಿಗೆ ಸೇರಿದವರು ಇದ್ದಾರೆ ಅಂತ ಹೇಳಿ ಕಮಿಟಿಗಳು, ರಾಜ್ಯ ಸಂಸ್ಥಾನಗಳಲ್ಲಿ ಈ ಸಂಶೋಧನೆ ನಡೆದಂಥವ್ರು ನೋಡ್ತಾರೆ. ಇದನ್ನ ಮೀಸಲಾತಿ ಅಂತ ನಮ್ಮ ಮನಸ್ಸಲ್ಲಿ ಇರದೇ ಇದ್ರೆ, ಮೀಸಲಾತಿಯನ್ನ ಪಡೆದುಕೊಳ್ತಾ ಇರತಕ್ಕಂಥವರಲ್ಲಿ ಒಂದು ಕೀಳರಿಮೆ ಇದೆ. ಇವತ್ತು ಶಾಲೆ ಕಾಲೇಜಲ್ಲಿ ಹಿಂಗೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಶಾಲೆಯಲ್ಲಿ ಓದ್ಬೇಕಾದ್ರೆ ಇದು ನಡೀತಾ ಇತ್ತು. ಮೇಷ್ಟ್ರು ಬರ್ತಾ ಇದ್ರು, ಬಂದು SC ST ಯಾರಿದ್ದೀರಾ ಅಂತ ಕೇಳ್ತಾ ಇದ್ರು. ಯಾಕಂದ್ರೆ ಅವ್ರ ಹೆಸರಿನಲ್ಲಿ ಒಂದು ಸ್ಕಾಲರ್ಶಿಪ್ ಫಾರ್ಮ್ನ ತುಂಬಿ ಕಳ್ಸಕ್ಕಿರ್ತಾ ಇತ್ತು, ಸೈನ್ ಹಾಕ್ಸ್ಕೊಳ್ಳೋಗಿತ್ತು. BT, ಅವಾಗಿನ್ನೂ BT ಅಂತ ಇವಾಗ ಕರಿತಾ ಇಲ್ಲ, ಅವಾಗ BT ಅಂತ ಒಂದು ಬ್ಯಾಕ್ವರ್ಡ್ ಟ್ರೈಬ್ ಅನ್ನುವಂಥ ಒಂದು ಇದು ಕೂಡ, BT ಯಾರಿದ್ದೀರಾ, SC ST BT ಯಾರಿದ್ದೀರಾ ಅಂತ ಕೇಳ್ತಾ ಇದ್ರು. ಕ್ಲಾಸ್ ರೂಮಲ್ಲಿ ಕೂತಿರುವಂಥ SC ST BT ಸಮುದಾಯಕ್ಕೆ ಸೇರಿದಂಥ ಮಕ್ಕಳ ಮನಸ್ಸಿನಲ್ಲಿ ಏನು ಭಾವನೆ ಬಂದಿರ್ಬೋದು, ಮತ್ತು ಅವರನ್ನ ಉಳಿದ ಸಮುದಾಯಕ್ಕೆ ಸೇರಿದವರು ಯಾವ ರೀತಿಯಲ್ಲಿ ನೋಡ್ತಾ ಇರ್ತಾರೆ, ಮತ್ತು ಇದು ನಮ್ಮಲ್ಲಿ ಮೂಡಿಸ್ತಕ್ಕಂಥ ಕೀಳರಿಮೆ ಏನು? ಬಂಧುಗಳೇ, ಇದು ಈ ರೀತಿ ಆಗಬಾರ್ದಾಗಿತ್ತು. ನಾವು ಒಂದು ಮನುಷ್ಯರಾಗಿ, ಮನುಷ್ಯ ಸಮಾಜವಾಗಿ, ನಾಗರಿಕ ಸಮಾಜವಾಗಿ ಬೆಳೆದಾಗ ನಮ್ಮೊಳಗಡೆ ಇಂಥ ಏನು ಏರುಪೇರುಗಳು, ಅವಮಾನಗಳು, ತಾರತಮ್ಯ ಇದೆ, ಇದನ್ನು ತೆಗೆದುಹಾಕಬೇಕಾಗಿತ್ತು. ಸಹಜವಾಗಿ ತೆಗೆದುಹಾಕಬೇಕಾಗಿತ್ತು. ಸಹಜವಾಗಿ ತೆಗೆದುಹಾಕುವ ಕೆಲಸವನ್ನ ಶಾಹು ಮಹಾರಾಜರಂಥವರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರಂಥವ್ರು ಮಾಡಿದಾಗ ಅದಕ್ಕೆ ಪ್ರತಿರೋಧ ಬಂತು. ಆಯಿತು, ಅದಾದ್ಮೇಲೆ ನಾವೊಂದು ಸಂವಿಧಾನ ಬರ್ಕೊಂಡ್ವಿ. ಆ ಸಂವಿಧಾನದ ಮುನ್ನುಡಿಯಲ್ಲಿ ನಾವು ಈ ದೇಶದ ಸಮಸ್ತರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ಕೊಡ್ತೀವಿ, ಸ್ಥಿತಿಗತಿ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಕಲ್ಪಿಸ್ತೀವಿ, ಈಕ್ವಾಲಿಟಿ ಇನ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ ಅಂತ ನಾವು ಬರ್ಕೊಂಡಿದ್ದೀವಿ. ಇದು ಬರ್ಕೊಂಡ ಮೇಲೆ ಏನು ಮಾಡ್ಬೇಕು? ನಾವು ಫಸ್ಟ್ ಸರ್ವೆ ಮಾಡಬೇಕು. ಈ ದೇಶದಲ್ಲಿ ಯಾರ್ಯಾರ ಕೈಯಲ್ಲಿ ಆಸ್ತಿ ಪಾಸ್ತಿ ಎಷ್ಟಿದೆ ಅಂತ ನೋಡಬೇಕು. ಬಾಬಾ ಸಾಹೇಬರು ಸ್ಟೇಟ್ಸ್ ಅಂಡ್ ಮೈನಾರಿಟೀಸ್ ಅನ್ನುವಂಥ ಒಂದು ಪುಸ್ತಕನ ಬರೆದಾಗ ಅದು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನಿಂದ ಸಂವಿಧಾನ ರಚನಾ ಸಭೆಗೆ ಕೊಡಬೇಕು ಅಂತ ಬಯಸಿದ್ದಂಥ ಮೆಮೊರಂಡಮ್ ಅದು. ಯಾಕಂದರೆ ಅವರು ಆ ಸಂದರ್ಭದಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಇರಲಿಲ್ಲ. ಅದರಲ್ಲಿ ಇದನ್ನು ಬರೀತಾರೆ ಅವರು. ಅಂದರೆ ಭೂಮಿಯ ರಾಷ್ಟ್ರೀಕರಣ ಆಗಬೇಕು ಅಂತ ಬರೀತಾರೆ. ಆದರೆ ಅಂಥದ್ದೊಂದನ್ನು ನಮ್ಮ ಸಂವಿಧಾನ ಏನು ಮಾಡಿಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಮಾತ್ರ
ಅಂದ್ರೆ ಭೂ ಸುಧಾರಣೆಯಲ್ಲಿ ಮಾತ್ರ ಈ ದೇಶದಲ್ಲಿ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಸಾವಿರಾರು ಎಕರೆ ಇದೆ ಮತ್ತು ಸಾವಿರಾರು ಕುಟುಂಬಗಳಿಗೆ ಒಂದು ತುಂಡು ಭೂಮಿ ಇಲ್ಲ ಅನ್ನೋ ಕಾರಣಕ್ಕಾಗಿ, ಮತ್ತು ನಮ್ಮ ಕೃಷಿ ಏನಿದೆ ಆ ಕೃಷಿ ಹಿಂದುಳಿದಿದೆ. ಬ್ಯಾಕ್ವರ್ಡ್ ಕೃಷಿ ಯಾಕೆ ಅಂತಂದ್ರೆ ತುಂಬ ದೊಡ್ಡ ಜಾಗ ಏನಿದೆ ಆ ಜಾಗದಲ್ಲಿ ಯಾರು ಏನು ಬೆಳೀತಾ ಇಲ್ಲ. ಹೀಗಾಗಿ ಭೂ ಸುಧಾರಣೆ ತರಬೇಕು ಅಂತೇಳಿ ಭೂಮಿಯನ್ನು ರಾಷ್ಟ್ರೀಕರಣ ಮಾಡಿದ್ದನ್ನು ಹೊರತುಪಡಿಸಿದ್ರೆ ಈ ದೇಶದ ಉಳ್ಳ ಸಮುದಾಯಗಳು ಏನಿದೆ ಆ ಉಳ್ಳವರಿಂದ ಏನೂ ಕಿತ್ಕೊಂಡಿಲ್ಲ. ಏನೂ ಕಿತ್ತುಕೊಳ್ಳದೆ ಸರ್ಕಾರ ತಾನು ಖರ್ಚು ಮಾಡ್ತಕ್ಕಂಥ ಹಣದಲ್ಲಿ ಕೆಲವು ಸಮುದಾಯಗಳಿಗೆ ವಿಶೇಷವಾದಂಥ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತ ಸಂವಿಧಾನಬದ್ಧವಾಗಿ ಜಾರಿ ಮಾಡ್ತಾ ಇದೆ. ಇದನ್ನ ಎಲ್ಲರಿಗೂ ನಾವು ಹೇಳಬೇಕು, ಎಲ್ಲ ಸಮುದಾಯಗಳಿಗೂ ಇದನ್ನ ಹೇಳಬೇಕು. ಇದನ್ನ ಮಾಡದೇ ಇದ್ರೆ ಈ ದೇಶದಲ್ಲಿ ಇವತ್ತು ಜಾರಿಯಲ್ಲಿರ್ತಕ್ಕಂಥ 2000 ವರ್ಷಗಳ ಮೀಸಲಾತಿ ಏನಿದೆ ಇದನ್ನ ನಾವು ಅನ್ಯಾಯದ ಮೀಸಲಾತಿಯನ್ನ ಮುಂದುವರ್ಸೋಂಗಾಗುತ್ತೆ ಅಂತ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ವಿಶ್ವೇಶ್ವರಯ್ಯನವರು ಇದನ್ನ ವಿರೋಧ ಮಾಡಿದ ಮಾತ್ರ ಅಲ್ಲ, ಅದಾದ ಮೇಲೆ ಸಂವಿಧಾನ ಜಾರಿಗೆ ಬಂದ ಮೇಲೆ 1 ವರ್ಷದಲ್ಲಿ ಆರ್ಟಿಕಲ್ 340 ಅನ್ವಯ ಬ್ಯಾಕ್ವರ್ಡ್ ಕ್ಲಾಸಸ್ ಸಂಬಂಧಪಟ್ಟಂಗೂ ಒಂದು ಕಮಿಷನ್ ಮಾಡಿ ಅವರಿಗೆ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಚರ್ಚೆ ನಡೆದಿತ್ತು. ಅದು ಜಾರಿಗೆ ಬರಲಿಲ್ಲ. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾಬಿನೆಟ್ಗೆ ರಾಜೀನಾಮೆ ಬರೆದಾಗ ಇದನ್ನೂ ಬರೀತಾರವರು. OBC ಸಮುದಾಯಗಳಿಗೆ ಏನು ಮಾಡಬೇಕು ಅನ್ನೋಂಥ ವಿಚಾರ ಏನಿದೆ ಅದರ ಬಗ್ಗೆ ಏನು ನಿರ್ಲಕ್ಷ್ಯ ತೋರಲಾಗ್ತಿದೆ, ಇದು ಕೂಡ ನನ್ನ ರಾಜೀನಾಮೆಗೆ ಒಂದು ಕಾರಣ ಅಂತ ಹೇಳ್ತಾರೆ. ಅವತ್ತಿನ ಹೊತ್ತಿಗೆ OBC ಅಂತಂದ್ರೆ ನಾಲ್ವಡಿ ಅವರು ಕೊಟ್ಟಂಥ ಮೀಸಲಾತಿಯಲ್ಲಿ 66.67% ಕೆಳ ಹಂತದ ಉದ್ಯೋಗಗಳಲ್ಲಿ ಮತ್ತು 50% ಮೇಲಿನ ಹಂತದ ಉದ್ಯೋಗಗಳಲ್ಲಿ ಮೀಸಲಾತಿ ಅಂತ ಹೇಳಿದಾಗ ನಾನ್ ಬ್ರಾಹ್ಮಿನ್ಸ್ ಎಲ್ಲರಿಗೂ ಅಂತ ಕೊಟ್ಟಿರ್ತಾರೆ. ನೀವು ಇದನ್ನು ಗಮನಿಸಬೇಕು. ಈ ರಾಜ್ಯದಲ್ಲಿ ಒಕ್ಕಲಿಗರಿಗೂ ಲಿಂಗಾಯತರಿಗೂ ಸೇರಿದಂತೆ ಎಲ್ಲ ಬ್ರಾಹ್ಮಣೇತರರಿಗೆ ಮೇಲಿನ ಹಂತಗಳಲ್ಲಿ 50% ಉದ್ಯೋಗ. ಇದರ ಅರ್ಥ ಏನು? ಇದರ ಅರ್ಥ ಇನ್ನು 50% ಯಾರಿಗೆ ಸಿಗ್ತಾ ಇತ್ತು ಅಂತ. ಯಾರಿಗೆ ಸಿಗ್ತಿತ್ತು 50%? ಅಷ್ಟಕ್ಕಷ್ಟು ಕೂಡ ಒಂದೇ ಸಮುದಾಯಕ್ಕೆ ಸಿಗ್ತಾ ಇದ್ದಿದ್ದರಿಂದಾಗಿ ಉಳಿದವ್ರಿಗೆಲ್ರಿಗೂ 50% ಮೀಸಲಾತಿ ಅಂತ ಮಾಡಬೇಕಾಗಿ ಬಂತು. ಆ ಸಮುದಾಯಗಳು ಈ ಹೊಸ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ನಂತರ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟ ಮೇಲೆ ಮೊದಲಿಗೆ ಕಾಕಾ ಕಾಲೇಲ್ಕರ್ ಅನ್ನುವಂಥ ಒಂದು ಕಮಿಷನ್ ಆಯಿತು ಅಖಿಲ ಭಾರತ ಮಟ್ಟದಲ್ಲಿ. ಕರ್ನಾಟಕದಲ್ಲಿ 60-61ರಲ್ಲಿ ನಾಗನಗೌಡ ಕಮಿಷನ್ ಅಂತ ಆಯಿತು. ಅದು ಲಿಂಗಾಯತರನ್ನ ಹೊರಗಿಡಬೇಕು ಅನ್ನುವಂಥ ಶಿಫಾರಸನ್ನು ಮಾಡ್ತು. ಈ ಶಿಫಾರಸುಗಳ ವಿರುದ್ಧ ಕರ್ನಾಟಕದಲ್ಲಿ ಬೇರೆ ಬೇರೆ ಸಮುದಾಯಗಳು ತಿರುಗಿಬಿದ್ದು ಅದು ಅವತ್ತಿನಿಂದ ಇವತ್ತಿನ ತನಕ ಕಂಟಿನ್ಯೂ ಆಗಿದೆ. ಪ್ರತಿಯೊಂದು ಈ ರೀತಿಯ ಸಮೀಕ್ಷೆ ನಡೆದಾಗಲೂ ಕೂಡ ಈ ಸಮುದಾಯಗಳು, ಎಲ್ಲ ಸಮುದಾಯಗಳು ಯಾರು ಈ ಹಿಂದೆ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ, ಮೀಸಲಾತಿ ಅಂತ ನಾನು ಹೇಳ್ತಿರೋದು ಸಮಾಜದಲ್ಲಿರುವಂಥ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಒಳ್ಳೇದಾಯ್ತಪ್ಪ, ಇವತ್ತು ಇದನ್ನು ಕರೆಕ್ಟಾಗಿ ಒಂದು ಸಮೀಕ್ಷೆ ಮಾಡ್ತಾರೆ, ನಮಗೂ ಗೊತ್ತಾಗುತ್ತೆ ನಾವೆಷ್ಟು ಪಡ್ಕೊಂಡಿದ್ದೀವಿ, ಯಾರ್ಯಾರು ಎಷ್ಟೆಷ್ಟು ಪಡ್ಕೊಂಡಿದ್ದಾರೆ ಅಂತ. ಹಂಗಾಗಿ ನಾವು ಇದನ್ನು ಸ್ವಾಗತಿಸೋಣ ಅನ್ನೋದ್ರ ಬದಲಿಗೆ ನಮ್ದೇನೋ ಕಿತ್ಕೊಳ್ತಾರೆ ಅನ್ನೋದೇನು ಶುರುವಾಯಿತು. ಈ ಎಲ್ಲ ಕಾರಣದಿಂದಾಗಿ OBC ಮೀಸಲಾತಿ ಜಾರಿಗೆ ಬರಲಿಲ್ಲ. ಕರ್ನಾಟಕದಲ್ಲಿ ಮತ್ತೆ ಆ ಪ್ರಯತ್ನ ನಡೆದಿದ್ದು ದೇವರಾಜ ಅರಸರ ಕಾಲದಲ್ಲಿ ಹಾವನೂರು ಆಯೋಗವನ್ನು ರಚನೆ ಮಾಡಿ. ಹಾವನೂರು ಆಯೋಗ ಇದರ ಬಗ್ಗೆ ಶಿಫಾರಸನ್ನು ಮಾಡುತ್ತೆ 50% ಮೀಸಲಾತಿ ವಿಚಾರದಲ್ಲಿ. ಮತ್ತೆ ಅದಕ್ಕೆ ವಿರೋಧ ಬರುತ್ತೆ, ಕೋರ್ಟ್ಗೆ ಹೋಗ್ತಾರೆ ಮತ್ತು ಅದು ಸರಿಯಾದ ರೀತಿಯಲ್ಲಿ ಅದರಿಂದ ಈ ರಾಜ್ಯದಲ್ಲಿ ಒಂದು ಐತಿಹಾಸಿಕವಾದಂಥ ಚಾರಿತ್ರಿಕವಾದಂಥ ಘಟ್ಟ ಶುರುವಾಗುತ್ತೆ. OBC ಸಮುದಾಯಕ್ಕೆ ಮೀಸಲಾತಿ ಶುರುವಾಗುತ್ತೆ. ಆದರೆ ಅದು ಪರಿಪೂರ್ಣವಾಗಿ ಆಗದೇ ಇದ್ದಿದ್ದರಿಂದಾಗಿ ವೆಂಕಟಸ್ವಾಮಿ ಆಯೋಗ ಅಂತ ಇನ್ನೊಂದು ಜನತಾ ಪಕ್ಷದ ಸರ್ಕಾರದಲ್ಲಿ ಬರುತ್ತೆ. ಆ ವೆಂಕಟಸ್ವಾಮಿ ಆಯೋಗ ಮಾತ್ರ ಈ ರಾಜ್ಯದಲ್ಲಿ ಎಲ್ಲರನ್ನೂ ಕೂಡ ಹೋಗಿ ಮನೆಯಲ್ಲಿ ಸಮೀಕ್ಷೆ ಮಾಡಬೇಕು ಅಂತ ಮಾಡುತ್ತೆ. ಎಷ್ಟಕ್ಕೆ? ಸುಮಾರು 91% ಕುಟುಂಬಗಳನ್ನು ವೆಂಕಟಸ್ವಾಮಿ ಆಯೋಗ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡುತ್ತೆ. ಆದರೆ ಉಳಿದಂತೆ ಅದು ನಾಗನಗೌಡ ಕಮಿಷನ್ ಇರಲಿ, ಕಾಕಾ ಕಾಲೇಲ್ಕರ್ ಇರಲಿ, ಹಾವನೂರು ಕಮಿಷನ್ ಇರಲಿ, ಯಾರೂ ಕೂಡ ಎಲ್ಲರನ್ನೂ ಕೂಡ ಎಷ್ಟಿದ್ದಾರೆ ಅಂತ ನೋಡೋದಿಲ್ಲ. ಎರಡು ಇದೆ ಸಮೀಕ್ಷೆನಲ್ಲಿ, 2 ವಿಚಾರ ಇದೆ. ಒಂದು ವಿಚಾರ ಏನು, ಯಾರು ಎಷ್ಟು ಬ್ಯಾಕ್ವರ್ಡ್ ಇದ್ದಾರೆ ಅಂತ ತಿಳ್ಕೊಳ್ಳೋದು. ಅದನ್ನು ತಿಳ್ಕೊಳ್ಬೇಕಾದಾಗಲೂ ಕೂಡ ಆ ಸಮುದಾಯ ಈಗ 10% ಇದ್ರೆ ಅವ್ರಿಗೆ 30% ಮೀಸಲಾತಿ ಕೊಡೋಕ್ಕಾಗಲ್ಲ. ಹಾಗಾಗಿ ಆ ಸಮುದಾಯ ಅಂದಾಜು ಎಷ್ಟು ಸಂಖ್ಯೆಯಲ್ಲಿದೆ ಅನ್ನೋದನ್ನು ಕೂಡ ಮಾಡಬೇಕು. ಇದಕ್ಕೆ ನಮ್ಮಲ್ಲಿ ಲಭ್ಯವಿರ್ತಕ್ಕಂಥ ಕಡೆಯ ಅಂಕಿಅಂಶ 1931. 1931 ತನಕ ಈ ದೇಶದ ಈ ದೇಶದ ಜನಗಣತಿ ಏನು ನಡೀತಿತ್ತು, ಆ ಜನಗಣತಿಯಲ್ಲಿ ಜಾತಿಗಣತಿ ಕೂಡ ಇತ್ತು.
1931ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಮಾತ್ರ ನಡೆದಿದ್ದಂಥ ಜಾತಿ ಜನಗಣತಿಯನ್ನು ಇಟ್ಕೊಂಡು ಇವತ್ತು ಆ ಮೈಸೂರು ಸಂಸ್ಥಾನಕ್ಕಿಂತ ವಿಶಾಲವಾಗಿ ಕರ್ನಾಟಕ ಇದೆ. ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಬಳ್ಳಾರಿ, ಕೊಡಗು, ಈ ಎಲ್ಲ ಭಾಗಗಳೇನಿದೆ ಇವೆಲ್ಲ, ದಕ್ಷಿಣ ಕನ್ನಡ ಕೂಡ ಅದು ಮದ್ರಾಸ್ ಪ್ರೆಸಿಡೆನ್ಸಿಲಿತ್ತು, ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ, ಬಳ್ಳಾರಿ ಕೂಡ ನಮ್ಮ ಜೊತೆಯಲ್ಲಿರಲಿಲ್ಲ. ಅವೆಲ್ಲ ಸೇರಿ ಏಕೀಕರಣ ಆಗಿದ್ದೀವಿ ನಾವೀಗ. ಏಕೀಕರಣ ಆದಮೇಲೆ ಎಷ್ಟು ಜನ ಯಾವ ಜಾತಿಯವರಿದ್ದಾರೆ ಅಂತ ಗೊತ್ತಾಗೋದು ಸಮೀಕ್ಷೆಯಲ್ಲಿ. ಅವರ ಸ್ಥಿತಿಗತಿಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡ್ರೆ, ಸ್ಥಿತಿಗತಿ ಮತ್ತು ಅವಕಾಶಗಳಲ್ಲಿ ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸೋದಕ್ಕೆ ಸರ್ಕಾರ 1 ಹೆಜ್ಜೆ 2 ಹೆಜ್ಜೆ 3 ಹೆಜ್ಜೆ ಇಡ್ಬೋದು. ಇದು 100 ಹೆಜ್ಜೆ ಪ್ರಯಾಣ. ಇದು ನಾವಿನ್ನೂ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದೀವಿ. ಈ ಕಾರಣದಿಂದಾಗಿ ವೆಂಕಟಸ್ವಾಮಿ ಆಯೋಗ ಅದನ್ನು ಮಾಡಿದಾಗ ಅದಕ್ಕೆ ವಿರೋಧ ಬಂತು. ಅದರ ನಂತರದಲ್ಲಿ ಚಿನ್ನಪ್ಪರೆಡ್ಡಿ ಆಯೋಗವನ್ನು ರಚನೆ ಮಾಡಲಾಯಿತು. ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಅವರು. ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಅವರ ಆಯೋಗದ ಒಂದು ಅಂಕಿಅಂಶನ ನಿಮ್ಗೆ ಹೇಳ್ತೀನಿ. ಜಸ್ಟಿಸ್ ಚಿನ್ನಪ್ಪರೆಡ್ಡಿ ಆಯೋಗ ರಚನೆ ಆಗಿದ್ದು 1988-90ರಲ್ಲಿ. ಗಮನಿಸಿ ದಯವಿಟ್ಟು. ಇಷ್ಟೊತ್ತಿಗೆ ನಮಗೆ ಸ್ವಾತಂತ್ರ್ಯ ಬಂದು 43 ವರ್ಷ ಆಗೋಗಿತ್ತು. ಈಗಾಗಲೇ ನಮಗೆ ನಮ್ಮ ಮನಸ್ಸಲ್ಲಿ ಏನಿರುತ್ತೆ, ದಲಿತ ಸಮುದಾಯಕ್ಕೆ ಸ್ವಲ್ಪ ತಡವಾಗಿ ಎಜುಕೇಶನ್ ಸಿಕ್ಕಿರ್ಬೋದು, OBCಗೆ ಸಿಕ್ಕಿರ್ಬೋದಲ್ಲ. ಚಿನ್ನಪ್ಪರೆಡ್ಡಿ ಆಯೋಗ 1988-90ರಲ್ಲಿ ಸಮೀಕ್ಷೆ ಮಾಡಿ ಹೇಳುತ್ತೆ, OBC ಸಮುದಾಯದ ಸಾಕ್ಷರತೆ 52%, ರಾಜ್ಯದ ಸರಾಸರಿ 68%. ಇದು OBCದು ನಾನು ಹೇಳ್ತಾ ಇದ್ದೀನಿ. ನಮಗೇನನ್ಸುತ್ತೆ, ದಲಿತರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಲ್ಲಿ ಸಾಕ್ಷರತೆಯ ಪ್ರಮಾಣ ತುಂಬ ಕಡಿಮೆ ಇರ್ಬೋದು, OBC ಸ್ಕೂಲ್ಗೆ ಹೋಗಿರ್ತಾರೆ ಅಂತ. ಸಾಕ್ಷರತೆಯ ಪ್ರಮಾಣ ನಾನು ಹೇಳ್ತಿದ್ದೀನಿ, ಆಸ್ತಿ ಪಾಸ್ತಿ ಬಗ್ಗೆ ಹೇಳ್ತಾ ಇಲ್ಲ. ಇಡೀ ರಾಜ್ಯದ ಸರಾಸರಿ 68% ಇದ್ರೆ OBCದು 52% ಇತ್ತು. ಬಡವರು ಯಾರು ಅಂತ ಪತ್ತೆ ಹಚ್ಚೋದಿಕ್ಕೆ ಚಿನ್ನಪ್ಪರೆಡ್ಡಿ ಆಯೋಗ ಮಾನದಂಡಗಳನ್ನು ಫಿಕ್ಸ್ ಮಾಡಿತ್ತು. ಇಡೀ ರಾಜ್ಯದ ಸರಾಸರಿ ಬಡತನ 24% ಇದ್ರೆ OBC ಅವ್ರದ್ದು 43% ಇತ್ತು. ಈಗ ಹೇಳಿ, ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಆ 43% ಜನ ಬಡವರು ಪಾಲ್ಗೊಳ್ಬೇಕಾ ಇಲ್ವಾ? ಅವರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವರು ಇನ್ನೂ ಒಂದು ಮೇಲಕ್ಕೆ ಬಂದರೆ ಇಡೀ ರಾಜ್ಯ ಅಭಿವೃದ್ಧಿ ಆಗುತ್ತಾ ಇಲ್ವಾ? ಇದನ್ನ ಜಾತಿಯ ಕಾರಣಕ್ಕಾಗಿ ಅಡ್ಡಿ ಮಾಡುವಂಥದ್ದು ಯಾವ ರೀತಿಲಿ ಸರಿ ಅಂತ. ಹೆಚ್ಚು ಕಡಿಮೆ ಇದೇ ಹೊತ್ತಿಗೆ ಮಂಡಲ ಆಯೋಗದ ವರದಿಯನ್ನು VP ಸಿಂಗರು ಜಾರಿಗೆ ಬಿಡ್ತಾರೆ. ಮಂಡಲ ಆಯೋಗ ಈ ಹಿಂದೆ 78ರಲ್ಲಿ ಜನತಾ ಪಾರ್ಟಿ ಸರ್ಕಾರ ಅಖಿಲ ಭಾರತ ಮಟ್ಟದಲ್ಲಿದ್ದಾಗ ರಚನೆ ಆಗಿರುತ್ತೆ. ಅದು ಕೊಟ್ಟಿರ್ತಕ್ಕಂಥ ವರದಿಯನ್ನು VP ಸಿಂಗರು ಜಾರಿ ಮಾಡ್ತೀನಿ ಅಂತ ಘೋಷಣೆ ಮಾಡ್ತಾರೆ. ಅವರು ಜಾರಿ ಮಾಡಿದಾಗ ಅದೇ ಹೊತ್ತಿನಲ್ಲಿ BJP ಈ ದೇಶದಲ್ಲಿ ರಾಮಜನ್ಮಭೂಮಿಯ ಆಂದೋಲನ ಅಂತ ಒಂದನ್ನು ಶುರು ಮಾಡಿರುತ್ತೆ ಮತ್ತು VP ಸಿಂಗರಿಗೆ ಕೊಟ್ಟಿದ್ದಂಥ ಬೆಂಬಲವನ್ನು ಹಿಂತೆಗೆದುಕೊಳ್ಳುತ್ತೆ. ಸ್ನೇಹಿತರೆ, ಯಾರು ಯಾಕೆ ವಿರೋಧ ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನು ನೀವು ತಿಳ್ಕೋಬೇಕು. ನಾನು ಇನ್ನೊಂದು 10 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. 1949 ನವೆಂಬರ್ 30ನೇ ತಾರೀಕೆ ಈ ದೇಶದಲ್ಲಿ ಈ ಸಂವಿಧಾನ ಜಾರಿಗೆ ಬರಬಾರ್ದು ಅಂತ ಹೇಳಿದಂಥ ಶಕ್ತಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅವ್ರದ್ದೇ ಪಕ್ಷ ಜನಸಂಘ. VP ಸಿಂಗರಿಗೆ BJP ತನ್ನ ಬೆಂಬಲವನ್ನು ಹಿಂತೆಗೆದುಕೊಂಡಿದ್ದು ಮಾತ್ರ ಅಲ್ಲ, ಈ ಜನಸಂಘ ಬಿಹಾರದಲ್ಲಿ ಇದೇ ಕೆಲಸ ಮಾಡಿರುತ್ತೆ. ಬಿಹಾರದಲ್ಲಿ ಕರ್ಪೂರಿ ಠಾಕೂರ್ ಅನ್ನುವಂಥ OBC ಸಮುದಾಯಕ್ಕೆ ಸೇರಿದಂಥ ಕ್ಷೌರಿಕ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಸಮಾಜವಾದಿ ನಾಯಕರು, ಅವರು ಜನಸಂಘದ ಬೆಂಬಲದ ಜೊತೆಗೆ ಅಧಿಕಾರದಲ್ಲಿರ್ತಾರೆ. ಅವರು ಮಂಡಲ್ ಕಮಿಷನ್ ಏನು ಅದು ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ OBC ಮೀಸಲಾತಿಯನ್ನು ಬಿಹಾರದಲ್ಲಿ ಜಾರಿ ಮಾಡ್ತಾರೆ. ಇಷ್ಟು ಹೊತ್ತಿಗೆ ಹಾವನೂರು ಆಯೋಗವನ್ನು ಆಧರಿಸಿ ದೇವರಾಜ ಅರಸರು ಒಂದು ಮೀಸಲಾತಿಯನ್ನು ಕರ್ನಾಟಕದಲ್ಲಿ OBC ಸಮುದಾಯಕ್ಕೆ ತಂದಿರ್ತಾರೆ. SC ಮತ್ತು ST ಸಮುದಾಯಗಳಿಗೆ ಕಾನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ ಇದೆ, OBC ಸಮುದಾಯಕ್ಕೆ ಇಲ್ಲ. ಹಂಗಾಗಿ ಅವರು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಡೆದಾಗ ಕರ್ಪೂರಿ ಠಾಕೂರ್ ಅವರ ಒಂದು ಸರ್ಕಾರಕ್ಕೆ ನೀಡಿದ್ದಂಥ ಬೆಂಬಲವನ್ನು ಕಿತ್ತುಕೊಂಡು ಕರ್ಪೂರಿ ಠಾಕೂರ್ ಅವರ ಸರ್ಕಾರವನ್ನು ಭಾರತೀಯ ಜನಸಂಘ, ಅಂದರೆ ಇವತ್ತಿನ BJP ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದನ್ನು ಬೀಳಿಸುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಬಿಹಾರದ ಎಲೆಕ್ಷನ್ ನಡೀತಾ ಇದೆ. ಈಗ ಬಿಹಾರದ ಎಲೆಕ್ಷನ್ ನಡೀಬೇಕಾದ್ರೆ ಕರ್ಪೂರಿ ಠಾಕೂರ್ ಅವರ ಮುಂದೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಹೋಗಿ ನಮಸ್ಕಾರ ಆಗ್ತಾ ಇದ್ದಾರೆ, ಹೂ ಆಗ್ತಾ ಇದ್ದಾರೆ. ಅವ್ರಿಗೆ ಭಾರತ ರತ್ನ ಘೋಷಣೆ ಮಾಡ್ತಾರೆ. ಕರ್ಪೂರಿ ಠಾಕೂರ್ ಅವ್ರ ಸರ್ಕಾರನ ನೀವು ಕಿತ್ತಾಕಿದ್ದೀರ ಮತ್ತು ಅವರು OBC ಮೀಸಲಾತಿಯನ್ನ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ನೀವು ಕಿತ್ತಾಕಿದ್ದೀರಾ. VP ಸಿಂಗರು ಮಂಡಲ್ ಕಮಿಷನ್ನ ಜಾರಿಗೆ ತರ್ತೀನಿ ಅಂತ ಹೊರಟಾಗ ನೀವು ಅದರ ವಿರುದ್ಧ ಆಂದೋಲನ ಇಡೀ ದೇಶದಲ್ಲಿ ನಡೆಸಿದ್ದೀರಾ.
ಯಾವ ರೀತಿಯಾದಂಥ ಹಿಂಸಾತ್ಮಕ ಆಂದೋಲನವನ್ನ ಮಂಡಲ್ ಕಮಿಷನ್ ವಿರುದ್ಧ ಮಾಡಲಾಯಿತು ಅಂತಂದ್ರೆ, ಪಾಪ ಎಳೆಯ ಹುಡುಗರಿಗೆ ಪ್ರಚೋದನೆ ಕೊಟ್ಟು ಅವರು ಸೀಮೆಣ್ಣೆ ಪೆಟ್ರೋಲ್ನ ಸುರುಕೊಂಡು ಜೀವಂತವಾಗಿ ದಹಿಸಿ ಹೋದರು. ಮತ್ತು ಈ ಮಂಡಲ್ ಕಮಿಷನ್ ವಿರುದ್ಧದ ಆಂದೋಲನ ಅತ್ಯಂತ ಪ್ರಬಲವಾಗಿದ್ದಂಥ ರಾಜ್ಯಗಳಲ್ಲಿ ಒಂದು ಗುಜರಾತ್. ಮತ್ತು ಗುಜರಾತ್ನಲ್ಲಿ ಮಂಡಲ್ ಕಮಿಷನ್ ವಿರುದ್ಧದ ಆಂದೋಲನವನ್ನ ಹಿಂದಿನಿಂದ ನಡೆಸಿದಂಥ ರೂವಾರಿ ನರೇಂದ್ರ ಮೋದಿ. ಇದು ವಾಸ್ತವ. ಇದಕ್ಕೆ ನಿಮ್ಗೆ ಇತಿಹಾಸದಲ್ಲಿ ಇದಕ್ಕೆಲ್ಲದಕ್ಕೂ ಕೂಡ ದಾಖಲೆಗಳು ಸಿಗ್ತವೆ. ನಿರಂತರವಾಗಿ ಮೀಸಲಾತಿಯನ್ನ ಬೇರೆ ಬೇರೆ ಸಮುದಾಯಗಳಿಗೆ ವಿಸ್ತರಿಸೋದಕ್ಕೆ ಬಿಜೆಪಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿರೋಧ ಮಾಡ್ತಾನೇ ಬಂದಿದೆ. ಇದನ್ನ ನಾವು ನೋಡಬೇಕು. ಮೋಹನ್ ಪ್ರಾಸ್ತಾವಿಕ ಭಾಷಣದಲ್ಲಿ ಹೆಸರುಗಳನ್ನ ಹೇಳಲಿಲ್ಲ, ಯಾರ್ಯಾರು ವಿರೋಧ ಮಾಡಿದ್ರು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಈ ಒಂದು ಜಾತಿ ಗಣತಿಯನ್ನ, ಜಾತಿ ಸಮೀಕ್ಷೆಯನ್ನ ಬಹಿಷ್ಕರಿಸಬೇಕು ಅಂತ ಕರೆ ಕೊಟ್ಟದ್ದು ಯಾರು? ಪ್ರಹ್ಲಾದ್ ಜೋಶಿ, ತೇಜಸ್ವಿ ಸೂರ್ಯ. ಮತ್ತು ಇದನ್ನ ಬಹಿಷ್ಕರಿಸಿ ತೋರಿಸಿದವರು ನಾರಾಯಣ್ ಮೂರ್ತಿ ಮತ್ತು ಸುಧಾಮೂರ್ತಿ ಅವರು. ಸುಧಾಮೂರ್ತಿ ಅವರು ಬರೀ ಬಿಸ್ನೆಸ್ ವುಮನ್ ಅಲ್ಲ, ಸುಧಾಮೂರ್ತಿ ಅವರು ರಾಜ್ಯಸಭಾ ಸದಸ್ಯೆ. ದೇಶಕ್ಕೆ ಬಹಳ ಏನೋ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ಅವ್ರ ಅಳಿಯ ಬೇರೆ ಬ್ರಿಟನ್ನಲ್ಲಿ ಪ್ರಧಾನಿ ಆಗಿರ್ಬೇಕಾದ್ರೆ ಪಾಪ ಇವನು ಸುಮ್ಮನೆ ಹಂಗೆ ಬಿಡಬಾರ್ದು ಅಂತ ಕರ್ಕೊಂಡೋಗಿ ರಾಜ್ಯಸಭೆಯಲ್ಲಿ ಕೂರಿಸಿದ್ದಾರೆ. ಇವ್ರಿಗೆ ಇಷ್ಟು ತಿಳುವಳಿಕೆ ಬೇಡವಾ? ನಿಮ್ಮ ಆಸ್ತಿ ಎಷ್ಟಿದೆ ಅಂತಲೂ ಗೊತ್ತಾಗಬೇಕು ಅಂತಲೇ ಸಮೀಕ್ಷೆ ಮಾಡ್ತಾ ಇರೋದು. ಅದು ಗೊತ್ತಾಗಬೇಕು. ನೀವೇನು ಓದಿದ್ದೀರಾ, ಏನು ನೀವು ಕೂಡ ಎಂಟೈರ್ ಪೊಲಿಟಿಕಲ್ ಸೈನ್ಸಾ, ಬೇರೆ ಏನಾದ್ರು ಓದಿದ್ದೀರಾ, ಇವೆಲ್ಲ ತಿಳ್ಕೊಂಡ್ರೆ ಆಗ ಯಾವ ರೀತಿಯ ಕ್ರಮಗಳನ್ನು ತಗೋಬೋದು ಒಂದು ಸರ್ಕಾರ ಅಂತ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಈ ವಿರೋಧಗಳು ನಡೀತಾ ಬಂತು. ಬಂಧುಗಳೇ, ಅಂತಿಮವಾಗಿ ಈ ರಾಜ್ಯದೊಳಗಡೆ 1931 ನಂತರ ಏನು ಗಣತಿ ಇರಲಿಲ್ಲ, ಆ ಗಣತಿಯೂ ಆಗಬೇಕು ಮತ್ತು ಸಮೀಕ್ಷೆ ಕೂಡ ನಡೀಬೇಕು ಅಂತ ಸಿದ್ದರಾಮಯ್ಯನವ್ರ ಸರ್ಕಾರ 2013ರಲ್ಲಿ ಕಾಂತರಾಜ್ ಅವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿ ಹಿಂದುಳಿದ ವರ್ಗಗಳ ಆಯೋಗದಿಂದ ಜಾತಿ ಸಮೀಕ್ಷೆ, ಬಟ್ ಇದು ಬರೀ ಸಮೀಕ್ಷೆ ಅಲ್ಲ, ರಾಜ್ಯದ ಎಲ್ಲ ಮನೆಗಳಿಗೂ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ರು. ಇದರ ಬಗ್ಗೆ ಕಾಂತರಾಜ್ ಕಮಿಷನ್ ಅವರು ಯಾಕೆ ಇಡೀ ರಾಜ್ಯದಲ್ಲಿ ಎಲ್ಲ ಮನೆಗಳಿಗೆ ಹೋಗಕ್ಕೆ ಶುರು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಕೇಂದ್ರ ಸರ್ಕಾರ ಮಾಡುವಂತ ಜಾತಿ ಗಣತಿಗೂ ಜಾತಿ ಜನಗಣತಿಯು ಜನಗಣತಿಯ ಭಾಗವಾಗಿ ಜಾತಿಯನ್ನು ಕೂಡ ಕೇಳೋದು ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಕೇಳೋದಕ್ಕೂ ಒಂದು ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಏನು ಅಂತಂದ್ರೆ, ಮಂಡಲ್ ವರದಿ ಏನು ವಿ.ಪಿ. ಸಿಂಗ್ರು ಜಾರಿ ಮಾಡಕ್ಕೆ ಸಾಧ್ಯ ಆಗಲಿಲ್ಲ, ಅದು ಪಿ.ವಿ. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರ ಮಂಡಲ್ ವರದಿಯನ್ನ ಜಾರಿ ಮಾಡಿತು. ಈ ಸಂದರ್ಭದಲ್ಲಿ ಇಂದಿರಾ ಸಾಹ್ನೆ ಅನ್ನುವಂಥವ್ರೊಬ್ರು ಸುಪ್ರೀಂ ಕೋರ್ಟ್ಗೆ ಅದರ ವಿರುದ್ಧ ಹೋಗಿ ಮೊಕದ್ದಮೆ ಹೊಡೆದ್ರು. ಇಂದಿರಾ ಸಾಹ್ನೆ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಒಂದು ಕೇಸು. ಆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ ತೀರ್ಪು ಕೊಡ್ತು, OBC ಸಮುದಾಯಕ್ಕೆ ಮೀಸಲಾತಿ ಕೊಡ್ತಾ ಇರೋದು ಸರಿಯಾಗಿದೆ. ಒಂದು. ಎರಡನೇದು, ಇದು ಒಟ್ಟು ಮೀಸಲಾತಿ ಏನಿದೆ ಇದು 50% ದಾಟಬಾರ್ದು. ಮತ್ತು ಮೂರನೇ ಅಂಶ ಒಳಗಡೆ ಹೇಳಿದ್ದು, ಅಸ್ಪೃಶ್ಯತೆಯನ್ನ ಅನುಭವಿಸ್ತಾ ಇರತಕ್ಕಂಥ ಸಮುದಾಯಗಳೇನಿವೆ ಆ ಸಮುದಾಯಗಳಲ್ಲಿ ಚಲನೆ ಕಡಿಮೆ ಇರುತ್ತೆ. ಯಾಕಂದ್ರೆ ಅಸ್ಪೃಶ್ಯತೆ ಒಂದು ತೀವ್ರವಾದಂಥ ಜಾತಿ ಸಮಸ್ಯೆ, ಜಾತಿ ವ್ಯವಸ್ಥೆಯಲ್ಲಿರ್ತಕ್ಕಂಥ ಪಿಡುಗು. ಆದರೆ ಹಿಂದುಳಿದ ಸಮುದಾಯಗಳಲ್ಲಿ ಮೇಲ್ಚಲನೆ ಮತ್ತು ಕೆಳಚಲನೆ ಇರಬಹುದು. ಇದನ್ನ ಕಾಲಕಾಲಕ್ಕೆ, ದಯವಿಟ್ಟು ಕೇಳಿಸ್ಕೋಬೇಕು, ಇದನ್ನ ಕಾಲಕಾಲಕ್ಕೆ ಇದನ್ನ ಪರಿಷ್ಕರಿಸೋದಕ್ಕೆ ಒಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರು. ಮಂಡಲ್ ಕಮಿಷನ್ ವರದಿಯಲ್ಲಿ ಇದನ್ನ 10 ವರ್ಷಕ್ಕೊಂದ್ಸರಿ ಮಾಡಬೇಕು ಅಂತ ಹೇಳಿದ್ರು. ನೋಡಿ, ಮಂಡಲ್ ವರದಿ 92-93ರಲ್ಲಿ ಜಾರಿಗೆ ಬಂತು ಮತ್ತು ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿಡಿತು. ಅಲ್ಲಿಂದ ಇಲ್ಲಿ ತನಕ 2002-3ರಲ್ಲಿ ಒಂದ್ಸರಿ, 2022-23ರಲ್ಲಿ ಸಾರಿ, ಅಲ್ಲಿಂದ 2002-3, 2012-13 ಮತ್ತು 2022-23ರಲ್ಲಿ ಒಟ್ಟು 3 ಸರಿ ಈ ದೇಶದಲ್ಲಿ ಸಮಗ್ರವಾದಂಥ ಒಂದು ಸಮೀಕ್ಷೆ ನಡಿಬೇಕಾಗಿತ್ತು. ಇಲ್ಲಿ ತನಕ ಒಂದನ್ನೂ ಕೂಡ ಹೃತ್ಪೂರ್ವಕವಾಗಿ ನಾವು ಸ್ವಾಗತಿಸಿಲ್ಲ ಅಂತಂದ್ರೆ ಏನರ್ಥ ಇದು? ಇದನ್ನ ಯಾಕೆ ನಾವು ತಿಳ್ಕೋಬೇಕು ಅಂದ್ರೆ, ನೋಡಿ, ನಾವು ಸಂವಿಧಾನಕ್ಕೆ ವಿರೋಧ ಇಲ್ಲ, ನಾವು ಸಂವಿಧಾನನ ಬದಲಾಯಿಸಲ್ಲ ಅಂತ ಏನ್ ಹೇಳ್ತಿದ್ದಾರೆ. ನಮ್ಮ ದೇಶದ ಸಂವಿಧಾನದಲ್ಲಿ, ಸಂವಿಧಾನದ ಮುನ್ನುಡಿಯಲ್ಲಿ ನಾವು ಈಕ್ವಾಲಿಟಿ ಆಫ್ ಸ್ಟೇಟಸ್ ಅಂಡ್ ಆಪರ್ಚುನಿಟಿ ಅಂತ ಬರ್ಕೊಂಡಿದ್ದೀವಿ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನ ಖಾತ್ರಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಸುಪ್ರೀಂ ಕೋರ್ಟಿನ ಸಂವಿಧಾನ ಪೀಠ OBC ಮೀಸಲಾತಿಯನ್ನ ಎತ್ತಿಡಿದಿದೆ. ಅದಕ್ಕೊಂದು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ರಚನೆ ಮಾಡಬೇಕು ಅಂತ ಹೇಳಿದೆ. ಕರ್ನಾಟಕದಲ್ಲಿ ಅಂತ ಒಂದು ಆಯೋಗ ರಚನೆ ಆಗಿದೆ.
ಈಗ ಅದು ಸಮೀಕ್ಷೆ ಮಾಡಿದ್ರೆ ಸಮೀಕ್ಷೆ ಮಾಡಬಾರ್ದು ಅಂತ ಹೇಳ್ತಿರಲ್ಲ. ಮತ್ತು 1931ರಿಂದ ಇಲ್ಲಿ ತನಕ ಯಾವ್ಯಾವ ಸಮುದಾಯ ಯಾವ ಪ್ರಮಾಣದಲ್ಲಿದ್ದಾರೆ ಅನ್ನೋದು ನಮ್ಗೆ ಸಿಕ್ಕಿಲ್ಲದೆ ಇರೋ ಕಾರಣಕ್ಕಾಗಿ ಒಂದು ಗಣತಿ ಮಾಡಿದ್ರೆ ಈ ಗಣತಿಯನ್ನ ನೀವು ಮೇಲ್ಜಾತಿಗಳನ್ನ ತುಳಿಯುವ ಹುನ್ನಾರ ಅಂತ ಹೇಳ್ತಿರಲ್ಲ. ಇದು ಏನು ನ್ಯಾಯ ಇದೆ ಇದರೊಳಗಡೆ? ಈ ಪ್ರಶ್ನೆಯನ್ನ ನಾವು ರಾಜ್ಯದಲ್ಲಿ ಎಲ್ಲ ಸಮುದಾಯಗಳು ಕೂಡ ಇದನ್ನ ಕೇಳಬೇಕಿದೆ ಮತ್ತು ಕೇಳ್ಕೋಬೇಕಿದೆ. ಬಂಧುಗಳೇ, ನಾನು ಕಡೆಯ ಅಂಶಕ್ಕೆ ಬರ್ತಾ ಇದ್ದೀನಿ. ಜಾತಿ ಸಮೀಕ್ಷೆ ಇದು ಜಾತಿ ಸಮೀಕ್ಷೆ, ಇದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿದಾಗಲೂ ಇದರಲ್ಲಿ ಯಾವ ಜಾತಿಯ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಎಷ್ಟಿದೆ ಅನ್ನೋದನ್ನ ನೋಡುವ ವಿಚಾರ ಕೂಡ ಇದರೊಳಗಡೆ ಇದೆ. ಏನ್ ತಪ್ಪು ಇದರೊಳಗಡೆ? ಯಾಕಂದ್ರೆ ಇಲ್ಲ ಇದು ಜಾತಿ ಸಮೀಕ್ಷೆನೇ ಅಲ್ಲ ಅಂತ ಕೆಲವರು ಡಿಫೆನ್ಸ್ ಅಲ್ಲಿ ಹೇಳಕ್ ಕೊಡ್ತಾರೆ. ಇದು ಜಾತಿ ಗಣತಿಯನ್ನ ಹಿಂದುಳಿದ ವರ್ಗಗಳ ಆಯೋಗ ಮಾಡಕ್ಕಾಗಲ್ಲ. ಆದರೆ ಸಮೀಕ್ಷೆಯನ್ನ ಅತ್ಯಂತ ವಿಸ್ತೃತವಾಗಿ ಪ್ರತಿಯೊಂದು ಮನೆಗೆ ಹೋಗಿ ಇದನ್ನ ಮಾಡಕ್ ಹೊರಟಿರೋದಕ್ಕೆ ನಾನು ಇಲ್ಲಿ ತನಕ ಹೇಳದಂತ ಇಷ್ಟು ಹಿನ್ನೆಲೆ ಇದೆ. ಈ ಸೆಮಿನಾರ್ನ ಟಾಪಿಕ್ಕು ಚಾರಿತ್ರಿಕ ಹಿನ್ನೆಲೆ, ಅನುಷ್ಠಾನದ ಸವಾಲುಗಳು ಮತ್ತು ನಮ್ಮ ಪಾತ್ರ. ನಾನು ಇದರ ಚಾರಿತ್ರಿಕ ಹಿನ್ನೆಲೆ ಹೇಳಿದ್ದೀನಿ, ಅನುಷ್ಠಾನದಲ್ಲಿರ್ತಕ್ಕಂಥ ಸವಾಲು ಹೇಳಿದ್ದೀನಿ. ಅನುಷ್ಠಾನದಲ್ಲಿರ್ತಕ್ಕಂಥ ಸವಾಲು ಈ ದೇಶದಲ್ಲಿ 2000 ವರ್ಷಗಳ ಕಾಲ ಮೀಸಲಾತಿಯನ್ನ ಅನುಭವಿಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ತಡೆ ಹೊಡ್ತಾ ಇರೋದ್ರ ಬಗ್ಗೆ ಹೇಳಿದ್ದೀನಿ. ಮತ್ತು ನಮ್ಮ ಪಾತ್ರ ಏನೀಗ? ನಮ್ಮ ಪಾತ್ರ ಅಂತ ಹೇಳಿದಾಗ ನಾನು ಇದನ್ನ ಕೇವಲ ಹಿಂದುಳಿದ ಸಮುದಾಯಗಳಿಗೋಸ್ಕರ ಹೇಳ್ತಾ ಇಲ್ಲ, ಎಲ್ಲ ಜಾತಿ ಸಮುದಾಯಗಳಿಗೆ ಸೇರಿದವರು ಈ ಸಭಾಂಗಣದಲ್ಲಿ ಎಲ್ಲ ಜಾತಿ ಸಮುದಾಯಗಳಿಗೆ ಸೇರಿದವರು ಇದ್ದೀವಿ. ಈ ಸಮಾಜದಲ್ಲಿ ಪ್ರತಿಯೊಬ್ಬರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ, ಸಂವಿಧಾನ ಜಾರಿ ಆಗಬೇಕು ಅಂತ ಹೇಳಿದ್ರೆ ಈ ಸಮೀಕ್ಷೆ ನಡಿಲೇಬೇಕು. ಸಮೀಕ್ಷೆಯಲ್ಲಿ ಏನಾದರೂ ಅಲ್ಪ ಸ್ವಲ್ಪ ಲೋಪದೋಷ ಇದ್ರೆ ಆ ಲೋಪದೋಷ ತಿದ್ಕೋಬೇಕು. ಅದನ್ನ ಬಿಟ್ಟು ನಾವು ನಿಮಗೆ ನಮ್ದು ಲೆಕ್ಕ ಕೊಡೋದಿಲ್ಲ, ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿದ್ರೆ, ಈಗ ಹೇಳೋದು ನೀವು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳೋದು, ಸಮೀಕ್ಷೆ ನಡೆದ ಮೇಲೆ ಅಯ್ಯೋ ನಮ್ಮ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಅಂತ ಹೇಳೋದು. ಇದನ್ನ ನಾವು ಕಟ್ಟುನಿಟ್ಟಾಗಿ ಇದನ್ನ ವಿರೋಧಿಸಬೇಕು. ಇಂಥ ಮನೋಭಾವ ಏನಿದೆ, ಇವತ್ತು ಯಾವುದಾದ್ರೂ ಜಾತಿ ಅದರ ಲೆಕ್ಕ ಕಡಿಮೆ ಬಂದಿದೆ ಅಂದ್ರೆ ಅರ್ಥ ಅದಕ್ಕೆ ಕಾರಣ ಅದು ಯಾರು ಅದರ ಬಹಿಷ್ಕಾರಕ್ಕೆ ಕರೆ ಕೊಟ್ಟಿದ್ದಾರೆ ಅವರೇ ಕಾರಣ ಇದಕ್ಕೆ. ಮತ್ತು ಇಂಥ ಸಮೀಕ್ಷೆಯನ್ನ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತೆ ಸರ್ಕಾರ ಮಾಡಬೇಕು ಅಂತ ನಾವು ಕೇಳಬಾರದು. ಈ ಸಮೀಕ್ಷೆ ಏನಿದೆ ಇದರ ಫಲಿತಾಂಶವಾಗಿ ಏನು ಶಿಫಾರಸುಗಳು ಹೊರಬರ್ತವೆ, ಇದರ ಪರವಾಗಿ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯವನ್ನ ಬಯಸ್ತಕ್ಕಂಥ ಸಂವಿಧಾನದ ಪರವಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅದರ ಪರವಾಗಿ ನಿಂತ್ಕೋಬೇಕು. ಅದೇ ನಮ್ಮ ಪಾತ್ರ. ಸೊ ನಮ್ಮ ಪಾತ್ರ ಇವತ್ತು ಇದನ್ನ ಪ್ರತಿಯೊಬ್ಬರಿಗೆ ಹೇಳಬೇಕು. ನಮಗೆ ನಿನ್ನೆ ನಾವು ಕೆಲವು ಸ್ನೇಹಿತರು ಮಾತಾಡ್ತಾ ಇದ್ವಿ, ಅಲ್ಲಿ ನಮಗೆ ಚರ್ಚೆ ಮಾಡ್ಕೊಂಡಿದ್ದೇನೆಂದ್ರೆ, ಇಡೀ ರಾಜ್ಯದಲ್ಲಿ ಜಾಗೃತ ಕರ್ನಾಟಕ ಹೊರತುಪಡಿಸಿ ಇಡೀ ರಾಜ್ಯಾದ್ಯಂತ ಬೇರೆ ಯಾರು ಇಂಥ ಕಾರ್ಯಕ್ರಮ ಮಾಡ್ತಿಲ್ಲ ಅಂತ ನಾವು ಖುಷಿ ಪಡ್ಬೇಕಾ ಬೇಜಾರಾಗ್ಬೇಕಂತ ನಮಗೆ ಬೇಜಾರಾಗಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ಈ ರೀತಿಯಾದಂಥ ಒಂದು ಅಡ್ಡಿ ಉಂಟಾಗ್ತಿರ್ಬೇಕಾದ್ರೆ ರಾಜ್ಯದ ಉದ್ದಗಲಕ್ಕೆ ಸಾಮಾಜಿಕ ನ್ಯಾಯವನ್ನ ಬಯಸ್ತಕ್ಕಂಥ ಎಲ್ಲ ಸಂಘಟನೆಗಳು, ಗುಂಪುಗಳು, ವ್ಯಕ್ತಿಗಳು ಪ್ರತಿಯೊಬ್ಬರು ಇದ್ರ ಬಗ್ಗೆ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಅದಕ್ಕೆ ಬಂಧುಗಳೇ, ನಾವು ಇದನ್ನ ರಾಜ್ಯ ಸುತ್ತಿ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನವೆಂಬರ್ 30ನೇ ತಾರೀಕು ಒಳಗಡೆ ಬಹುಶಃ ಈ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ. ನಿಮ್ಮಲ್ಲಿ ನಾವು ಕೈ ಜೋಡಿಸಿ ಕೇಳ್ಕೊಳ್ಳೋದೇನು ಅಂದ್ರೆ, ಇದನ್ನ ನೀವು ಪ್ರತಿ ತಾಲೂಕಿನಲ್ಲಿ ಮಾಡಿ, ಹೋಬಳಿ ಕೇಂದ್ರಗಳಲ್ಲಿ ಮಾಡಿ, ಸಣ್ಣ 5 ಜನ 10 ಜನ ಗುಂಪು ಸೇರಿದಾಗ ಹೇಳಿ, ಎಲ್ಲ ವಿಚಾರ ಹೇಳಿ. ಈ ವಿಚಾರ ಹೇಳೋದಕ್ಕೆ ನಾನು ಈಗ ಮಾತಾಡಿರೋದಲ್ಲದೆ ನಿಮ್ಗೆ ಇಲ್ಲೊಂದು ಪುಸ್ತಕನ ನಾವು ಪ್ರಿಂಟ್ ಹಾಕಿದ್ದೀವಿ, ಹೊರಗಡೆ ಅದು ಇರುತ್ತೆ. ಈ ಪುಸ್ತಕದ ಬೆಲೆ ಬರೀ 5 ರೂಪಾಯಿ, ಬಹಳ ಚಿಕ್ಕದು ಕಿರು ಪುಸ್ತಕ. ನೀವು ಆರಾಮಾಗಿ 1 ಗಂಟೆ 1.5 ಗಂಟೆಯಲ್ಲಿ ಓದ್ಬೋದು ಈ ಪುಸ್ತಕನ. ಇದನ್ನ ನೀವು ಓದಿ ಎಲ್ಲರಿಗೂ ಈ ವಿಚಾರವನ್ನ ನೀವು ತಿಳಿಸ್ಬೇಕು. ಮತ್ತು ಆ ಮೂಲಕ ನಾವು ಈ ರಾಜ್ಯದೊಳಗಡೆ ಮನುಷ್ಯರಾಗಬೇಕು ಮತ್ತು ಪ್ರಜಾತಂತ್ರವಾದಿಗಳಾಗಬೇಕು, ಸಾಮಾಜಿಕ ನ್ಯಾಯ ಪರ ಇರತಕ್ಕಂಥ, ಸಂವಿಧಾನದ ಪರ ಇರುವಂತಹ ಜನರು ನಾವು ಆಗಬೇಕು. ಅದನ್ನ ಮೈಸೂರಿನಲ್ಲಿರ್ತಕ್ಕಂಥ ಜನ ತಾವೆಲ್ಲರೂ ಕೂಡ ಮಾಡ್ತೀರಿ. ಮೈಸೂರಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ದೇವರಾಜ ಅರಸರು ಮತ್ತು ಇವತ್ತು ಸಾಮಾಜಿಕ ನ್ಯಾಯದ ಈ ವಿಚಾರವನ್ನ ಜಾರಿ ಮಾಡಿಯೇ ತಿರ್ತೀನಿ ಅಂತಿರುವಂತ ಸಿದ್ದರಾಮಯ್ಯನವರು, ಇವೆಲ್ಲರೂ ಕೂಡ ಮೈಸೂರಿನವರು ವಾಸ್ತವದಲ್ಲಿ ಇದಕ್ಕೆ ನಾಯಕತ್ವ ಕೊಡಬೇಕಿತ್ತು ಇಡೀ ರಾಜ್ಯದಲ್ಲಿ. ಇನ್ನು ಮುಂದೆ ಆದ್ರೂ ನೀವು ಅದನ್ನು ಕೊಡ್ತೀರಾ ಅಂತ ನಾನು ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.